ಸೊ ನಾವಿಬ್ಬರು ಬೇಸಿಕಲಿ ವಿ ಬೋತ್ ಆರ್ ಸಿವಿಲ್ ಇಂಜಿನಿಯರ್ಸ್. 3 ಅಂಗಡಿ ಬರುತ್ತಾ, ಓಕೆ. ಒಂದು 25/16 ಬರುತ್ತಾ. ಇದು ಆಕ್ಚುಲಿ ಪ್ಲೈನ್ ಆಗೇ ಕೊಡಬೇಕಾಯ್ತು, ಬಟ್ ಈ ತರ ಏನಕ್ಕೆ ಡಿಸೈನ್ ಆಗಿ ಕಸ್ಟಮರ್ ಆ ಥರ ಇದು ಮಾಡಿದ್ರು. ಬಿಲ್ಡಪ್ ಏರಿಯಾ ಇದು ಬಂದು 50-50 ಇದೆಲ್ಲ ಪೂರ್ತಿ ಮಾಡಿದ್ದೀವಿ. 12mm ಗ್ಲಾಸು. ಓಕೆ ಸರ್ ಏನೂ ಆಗಲ್ಲ, ಇದು ಚೆನ್ನಾಗಿದೆ. ಮುಂಚೆನೆ ಬೈ ಮಾಡಿ ನಾವೇ ರೆಡಿಮೇಡ್ ಎಲ್ಲೂ ತೊಗೊಂಡಿಲ್ಲ, ನಾವೇ ಸೀಸನ್ ಮಾಡಿಸಿ ಓಕೆ ಇದನ್ನ ಇನ್ಸ್ಟಾಲ್ ಮಾಡಿಸಿರೋದು. ಬರಬೇಕಾದ್ರೆ ಮೇನ್ ಹೈಲೈಟ್ ಬಂದ್ಬಿಟ್ಟು ಇದಕ್ಕೆ ಫಾಲ್ ಸೀಲಿಂಗ್ ಬರುತ್ತೆ ಸರ್ ಇದು ಆಕ್ಚುಲಿ ವಾಲ್ ಪೇಪರ್. ಇದು ಕಿಚನ್ ಏರಿಯಾ ಕೂಡ ಓಪನ್ ಕಿಚನ್ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಸೊ ಡೈನಿಂಗ್ ಏರಿಯಾ ಕೂಡ ತುಂಬಾ ದೊಡ್ಡದಾಗಿದೆ. ನೋಡಿ ಇದು ಸಿಂಗಲ್ ಡೋರು, ಹಾಂ ಫ್ರಮ್ ಫ್ಲೋರ್ ಟು ಸೀಲಿಂಗ್ ಸಿಂಗಲ್ ಮಾಡಿಕೊಟ್ಟಿದ್ದೀವಿ. ಅಲ್ಲೇ ನಾವು ಲಾಫ್ಟ್ ಮಾಡಿದ್ದೀವಿ. ನೀವು ಇಲ್ಲಿ ಹೇಳಿದ್ರೆ ಇಲ್ಲಿ ನಿಮಗೆ ಮಿರರ್ ಯೂನಿಟ್ ಬರುತ್ತೆ. ಸರ್ ಇದು 4 feet ವೈಡ್ ಇದೆ ಸ್ಟೇರ್ ಕೇಸು. ಇಲ್ಲಿಂದ ನೀವು ಹೊರಗಡೆ ಬರ್ತಿದ್ದಂಗೆನೆ ಓಕೆ ಇಷ್ಟು ದೊಡ್ಡ ಬಾಲ್ಕನಿ ನೀವು ನೋಡ್ಬೋದು. ಯಾರು ಪಕ್ಕದ ಬಿಲ್ಡಿಂಗ್ ಇಂದ ಹಾರಿ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸೇಫ್ಟಿ ಗ್ರಿಲ್ ಇಲ್ಲೊಂದು ಪ್ರೊವೈಡ್ ಮಾಡಿದ್ದೀವಿ. ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಸರ್ ಇದು 1,70,00,000 ರೂಪಾಯಿ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕ್ಲೈಂಟು ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರು ಕಂಸಾಂದ್ರ ಮೇನ್ ರೋಡ್ ಹತ್ರನೇ ಇದ್ದೀವಿ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ 50-50 ಡೈಮೆನ್ಷನಲ್ಲಿ ಕಟ್ಟಿರೋದು. ಲಶ್ ಇಂಟೀರಿಯರ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಅಂತ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ಅವ್ರಿಗೆ ಒಂದು ಬಿಲ್ಡಿಂಗ್ ಮನೆ ಥರನೂ ಕಾಣಿಸ್ಬೇಕು ಮತ್ತು ಕಮರ್ಷಿಯಲ್ ಥರನೂ ಕಾಣಿಸ್ಬೇಕು ಅಂತ ಹೇಳಿದ್ರು. ಸೊ ಕೆಳಗಡೆ ನೋಡ್ತಿರ್ಬೋದು 3 ಕಮರ್ಷಿಯಲ್ ಅಂಗಡಿ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಕೂಡ ಒಂದು ಕಮರ್ಷಿಯಲ್ ಒಂದು ಸ್ಪೇಸ್ ಕೂಡ ಇದೆ. ಅದ್ರ ಮೇಲ್ಗಡೆ ಮನೆ ಕೂಡ ಕಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು G+3 ಬರುತ್ತೆ. ಸೊ ಫುಲ್ಲಿ ಒಂದು ಫರ್ನಿಶ್ ಕೂಡ ಮಾಡಿದ್ದಾರೆ, ವಿತ್ ಇಂಟೀರಿಯರ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಪ್ರಾಜೆಕ್ಟ್ ಆ್ಯಕ್ಚುಲಿ ಕಾಸ್ಟ್ ಬಂದ್ಬಿಟ್ಟು 1.7 crores ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ 14 months ತೊಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋದಕ್ಕೆ. ಆದ್ರೂ ಕೂಡ ಒಂದು ಕ್ಲೀನಾಗಿ ಪ್ರಾಜೆಕ್ಟ್ ಬಂದಿದೆ. ಸೊ ನೋಡ್ತಿರ್ಬೋದು ಈ ಕಡೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಆಗಿ ಒಂದು ಮನೆ ಥರ ಕಾಣಿಸುತ್ತೆ, ಆ ಕಡೆ ಬಂದ್ಬಿಟ್ಟು ನಿಮ್ಮ ಕಮರ್ಷಿಯಲ್ ಥರ ಕಾಣಿಸುತ್ತೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಲಶ್ ಇಂಟೀರಿಯರ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಓನರೇ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಪ್ರಾಜೆಕ್ಟ್ ನಾನು ತೋರಿಸ್ತಾ ಇರೋದು. ಫಸ್ಟ್ ಟೈಮ್ ಪ್ರಾಜೆಕ್ಟಲ್ಲೇ ಒಂದು ಸೂಪರ್ ಆಗಿರೋ ಒಂದು ಕಮರ್ಷಿಯಲ್ ಮತ್ತು ಒಂದು ಮನೆ ಇರೋ ಒಂದು ಲುಕ್ ಕೊಟ್ಟಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀರಾ. ಸರ್ ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಸರ್ ನಮ್ಮ ಕಂಪನಿ ಹೆಸರು ಲಶ್ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ. ಸೊ ನನ್ನ ಹೆಸರು ಭಾಸ್ಕರ್, ಇವ್ರ ಹೆಸರು ಮುರಳಿ. ಸೊ ನಾವಿಬ್ಬರು ಬೇಸಿಕಲಿ ವಿ ಬೋತ್ ಆರ್ ಸಿವಿಲ್ ಇಂಜಿನಿಯರ್ಸ್. ಸೊ ನಮ್ಮ ಇಂಜಿನಿಯರಿಂಗ್ ನಂತರ ಇನಿಷಿಯಲಿ ನಾವು 3D ಎಲಿವೇಶನ್ಸು, ಪ್ಲಾನಿಂಗ್ಸು ಈ ಥರ ಒಂದು ಫೀಲ್ಡಲ್ಲಿ ಇದ್ವಿ. ಆ ನಂತರ ಇಂಟೀರಿಯರ್ಸ್ ಮಾಡ್ಕೊತಾ ಬಂದ್ವಿ. ಆಮೇಲೆ ಪ್ಯಾರಲಲ್ ಆಗಿ ನಮ್ಮ ಬೇಸಿಕ್ ಪ್ರೊಫೆಷನ್ನೇ ಕನ್ಸ್ಟ್ರಕ್ಷನ್, ಸಿವಿಲ್ ಇಂಜಿನಿಯರ್ಸ್ ಅಂದರೆ. ಸೊ ಕನ್ಸ್ಟ್ರಕ್ಷನ್ನು ಮತ್ತು ಇಂಟೀರಿಯರ್ಸ್ ಎರಡು ಪ್ಯಾರಲ್ ಆಗಿ ಮಾಡ್ಕೊತಾ ಬರ್ತಾ ಇದ್ದೀವಿ ಫ್ರಮ್ ಪಾಸ್ಟ್ 5 years ಇಂದ. 5 years ಇಂದ ಮಾಡ್ತಾ ಇದ್ದೀವಿ. ಹೌದು, ಸೂಪರ್. ಸೊ ಈ ಪ್ರಾಜೆಕ್ಟ್ ಎಲ್ಲಿದೆ ಎಕ್ಸಾಕ್ಟ್ಲಿ ಲೊಕೇಶನ್? ಸರ್ ಇದು ಬರೋದು ಕಂಸಾಂದ್ರ ಮೇನ್ ರೋಡ್ ಅಂತ. ಇದು ಬಿದರಲ್ಲಿ ಬ್ಯಾಂಗ್ಳೂರ್ಗೆ ಸೇರುತ್ತಿದ್ದು. ಓಕೆ. ಸೊ ಇದು ಅರೌಂಡ್ 80 feet ವೈಡನ್ ಆಗೋ ರೋಡ್ ಇದು. ಸೊ ಇದು ಕಾರ್ನರ್ ಸೈಡ್ಗೂ ಬಂದಿದೆ. ಸೊ ಕ್ಲೈಂಟು ನಮಗೆ ಈ ಪ್ರಾಜೆಕ್ಟ್ ಕೊಟ್ಟಾಗ ಅವ್ರ ರಿಕ್ವೈರ್ಮೆಂಟ್ ಬಂದು ಒಂದು ಸೆಮಿ ಕಮರ್ಷಿಯಲ್ ಬೇಕಾಗಿತ್ತು. ಸೊ ಅವ್ರಿಗೆ ಕೆಳಗಡೆ ಅಂಗಡಿ ಬೇಕಾಗಿತ್ತು, ಫಸ್ಟ್ ಫ್ಲೋರ್ ಕಮರ್ಷಿಯಲ್ ಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ 2 floor ಅವ್ರ ಮನೆ ರೆಸಿಡೆನ್ಷಿಯಲ್ ಪರ್ಪಸ್ಸು ಸರ್ವ್ ಮಾಡಬೇಕಾಗಿತ್ತು. ಓಕೆ. ಮತ್ತು ನಾವು ಇದನ್ನು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಂಡ್ವಿ. ಏನಂದರೆ ಮುಂದೆ ಎಲಿವೇಶನ್ ನಾವು ಯಾವ ಥರ ಮಾಡಬೇಕಂತಂದರೆ ಓಕೆ ಕಮರ್ಷಿಯಲ್ ಆಗೂ ಇರಲಿ, ಅಟ್ ದ ಸೇಮ್ ಟೈಮ್ ನಾವು ಒಂದು ಸೈಡ್ ಆ್ಯಂಗಲಿಂದ ನೋಡಿದಾಗ ಅದೊಂದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಮನೆ ಥರನೂ ಕಾಣಬೇಕು. ಇದು ನಮಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ಈ ಪ್ರಾಜೆಕ್ಟ್ ನಾವು ಚಾಲೆಂಜ್ ಆಗಿ ತೊಗೊಂಡು ಇದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ ಸರ್. ಸೊ ಇದು 50-50 ಡೈಮೆನ್ಷನ್ ಇರೋದಲ್ಲ ಎಕ್ಸಾಕ್ಟ್ಲಿ. ಹೌದು. ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಸರ್? ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಸರ್ ಇದು 1,70,00,000 ರೂಪಾಯಿ. 1,70,00,000 ರೂಪಾಯಿ ಆಗಿದೆ. ಸೊ ಟೋಟಲ್ ಇಲ್ಲಿ 3 ಅಂಗಡಿ ಬರುತ್ತೆ. ಮೇಲ್ಗಡೆ ಫುಲ್ಲಿ ಕಮರ್ಷಿಯಲ್, ಅದಾದ್ಮೇಲೆ 2 ರೆಸಿಡೆನ್ಷಿಯಲ್ ಫ್ಲೋರ್ಸ್. ಸೊ ನಿಮ್ದು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಎಲ್ಲೆಲ್ಲ? ಸರ್ ಆನ್ ಗೋಯಿಂಗ್ ಇವಾಗ ಸದ್ಯಕ್ಕೆ 3 ನಡೀತಾ ಇದೆ. ಒಂದು ಹೊಸಕೋಟೆ ನಡೀತಾ ಇದೆ, ಇನ್ನೊಂದು ದೇವನಹಳ್ಳಿನಲ್ಲಿ, ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿ. ಸೊ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಈಗ ಜಸ್ಟ್ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಒಂದು HSR ಲೇಔಟ್ ಅಲ್ಲಿ ಈಗ ಒಂದು ಟೇಕ್ ಆಫ್ ಆಗೋದ್ರಲ್ಲಿ ಇದೆ ಒಂದು ಪ್ರಾಜೆಕ್ಟ್. ಓಕೆ.
ಸೊ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಶೋರ್, ಖಂಡಿತ. ಓಕೆ ಸರ್, ಇವಾಗ ನೆಕ್ಸ್ಟ್ ನೋಡ್ತಿರ್ಬೇಕಾದ್ರೆ ಈ ಎಲಿವೇಶನ್ ಪ್ಲಾನ್ ಮಾಡ್ಬೇಕಾದ್ರೆ ನಿಮಗೆ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಚಾಲೆಂಜಿಂಗ್ ಆಗಿದೆ. ಯಾಕಂದ್ರೆ ಇದು ಕಮರ್ಷಿಯಲ್, ಆ ಕಡೆ ಮನೆ ತರನು ಕಾಣಬೇಕು. ಹೌದು. ಸೊ ಎಲಿವೇಶನ್ ಪಾರ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಓಕೆ, ಇಲ್ಲಿ ಕೆಳಗಡೆ ಫಸ್ಟ್ 3 ಅಂಗಡಿ ಬರುತ್ತಾ. ಓಕೆ ಒಂದು 25/16 ಬರುತ್ತಾ. ಓಕೆ. ಈ ಅಂಗಡಿನೂ 25/16 ಬರುತ್ತಾ. ಮತ್ತೆ ಈ ಅಂಗಡಿ ಆಕ್ಚುಲಿ ಸಪ್ರೇಟೇ ಮಾಡಿದ್ವಿ, 9/9 ಬರುತ್ತಾ. ಓಕೆ. ಬಟ್ ಅವ್ರಿಗೆ ಡಬಲ್ ಅಂಗಡಿ ಬೇಕು, ಕಾರ್ನರ್ ಅಲ್ಲಿದೆ ಅಂತೇಳಿ ದೊಡ್ಡದು ಮಾಡ್ಕೊಂಡಿದ್ದಾರೆ. ದೊಡ್ಡ ಮಾಡಿದ್ರು. ಹೌದು. ಓಕೆ. ಸೊ ಇಲ್ಲೆಲ್ಲ ಕೂಡ ಗ್ರಾನೈಟ್ ಹಾಕೊಂಡಿದೀವಿ. ಸ್ಟೆಪ್ ಹೈಟ್ ಮಾಡಿ ಗ್ರಾನೈಟ್. ಇದೆಲ್ಲ ನಮ್ಮ ಕಾಸ್ಟ್ ಅಲ್ಲೇ ಬರುತ್ತಾ. ಓಕೆ. ಹಾಕೊಟ್ಟಿದೀವಿ. ಸೂಪರ್. ಆ ಕಡೆ ಒಂದು ದೊಡ್ಡ ಅಂಗಡಿ ಬರುತ್ತಾ? ಹೌದು. ಸೇಮ್ ಡೈಮೆನ್ಷನ್. ಸೇಮ್ ಟೈಮ್ ಈ ಅಂಗಡಿ ಏನ್ ಬರುತ್ತೋ ಸೇಮ್ ಡೈಮೆನ್ಷನ್ ಆ ಅಂಗಡಿನೂ ಆ ಬರುತ್ತೆ. ಅಂಗಡಿನೂ ಬರುತ್ತೆ. ಸೊ ಇದು ಕೂಡ ಕ್ಲೋಸ್ ಶೆಡ್ ತರ ಹಾಕಿ ಶೀಟ್ಸ್ ಎಲ್ಲ ಹಾಕಿದ್ದೀರಾ. ಸೊ ಟೋಟಲ್ ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲಿ ಮುಂದೆ ಎಲಿವೇಶನ್ ಅಲ್ಲಿ ಏನೇನೆಲ್ಲ ಮಾಡಿದ್ದೀರಾ ಸರ್? ಈ ಫಸ್ಟ್ ಫ್ಲೋರ್ ಕಮರ್ಷಿಯಲ್, ಇದೆಲ್ಲ ಗ್ಲಾಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದೇವೆ. ಓಕೆ. ಇನ್ಮೇಲೆ ಎಲ್ಲ ಈ ಟೈಲ್ಸು ಅದೆಲ್ಲ ಕಜಾರ ಟೈಲ್ಸು. ಓಕೆ. ಒಂದು ಸ್ವಲ್ಪ ಚೆನ್ನಾಗಿ ರೆಸಿಡೆನ್ಷಿಯಲ್ ಲುಕ್ ಬರಲಿ ಅಂತ ಆ ಥರ ಎಲ್ಲ ಬಾಕ್ಸ್ ಮಾಡಿ ನೀಟಾಗಿ ನೀಟಾಗಿ ಮೇಲೆಲ್ಲ ಗ್ಲಾಸ್ ಹಾಕೊಟ್ಟಿದ್ದೇವೆ. ಓಕೆ. ಸೊ ನೈಟ್ ಟೈಮಲ್ಲಿ ಇನ್ನೂ ಲುಕ್ ಲೈಟ್ ಟೈಮ್ ಫುಲ್ಲು ಲೈಟ್ಸ್ ಹಾಕ್ಸ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಆ ಕಡೆ ಇವಾಗ ಪಾರ್ಟ್ ಎಲಿವೇಶನ್ ಹೋಗೋಣ. ಸೊ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಏನೇನು ಯೂಸ್ ಮಾಡಿದ್ದೀರಾ ಸರ್? ಸರ್ ಬನ್ನಿ, ಇಲ್ಲಿ ಈ ಕಾಂಪೌಂಡ್ಗೆಲ್ಲ ಇದು ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದೇವೆ. ಓಕೆ. ಹಾಂ. ಮತ್ತೆ ಇದೆಲ್ಲ MS ರೈಲಿಂಗ್ಸ್ ಹಾಕ್ಕೊಟ್ಟಿದ್ದೇವೆ. ಲೈಟ್ಸ್ ಎಲ್ಲ ನಾವೇ ಸಪ್ರೇಟ್ ನಮ್ಮ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ, ನಮ್ಮ ಕಾಸ್ಟಲ್ಲೇ ಇನ್ಕ್ಲೂಡ್ ಆಗುತ್ತೆ. ಓಕೆ. ಓಕೆ. ಡಿಸೈನ್ ಪರ್ಪಸ್ ಅವ್ರಿಗೆ ಬಿಡಕ್ಕೆ ಹೋಗಲ್ಲ, ನಾವೇ ತೊಗೊಂಬಂದು ಹಾಕ್ಸ್ತೀವಿ. ಹಾಂ. ಸೊ ನೆಕ್ಸ್ಟ್ ಇದು ಗೇಟ್ ಕೂಡ ಕೊಟ್ಟಿದ್ದೀರಾ. ಗೇಟ್ ಎಷ್ಟು ಲೆಂತ್ ಬರುತ್ತೆ ಸರ್ ಟೋಟಲ್ ಆಗಿ? ಇದು 14 ಫೀಟ್ ಬರುತ್ತೆ ಸರ್. 14 ಫೀಟ್ ಲೆಂತ್ ಬರುತ್ತೆ. ಮತ್ತೆ ಮೇಲ್ಗಡೆ ಕೂಡ ಟಫ್ ಆ್ಯಂಡ್ ಗ್ಲಾಸು SS ರೈಲಿಂಗ್ಸ್ ವಿತ್ ವೀಟ್ ಆಫ್ ಗ್ಲಾಸ್ ಅಂತ ಬರುತ್ತೆ. ಓಕೆ. ಸೊ ಒಳಗಡೆ ಹೋಗಿ ನೋಡೋಣ. ಸೊ ಇವಾಗ ನೋಡ್ತಿರ್ಬೋದು, ಆ ಕಡೆ ಒಂದು ಎಂಟ್ರೆನ್ಸ್ ಬರುತ್ತೆ, ಈ ಕಡೆ ಒಂದು ಚಿಕ್ಕ ಗೇಟ್ ಒಂದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಯಾವ ಥರ ಎಲ್ಲ ಯೂಸ್ ಮಾಡಿರೋ ಸೊ ಫ್ಲೋರಿಂಗ್ಗೆ? ಸರ್ ಇದೆಲ್ಲ ಪಾರ್ಕಿಂಗ್ ಟೈಲ್ಸು 1/1 ಬರುತ್ತೆ. 1/1 ಬರುತ್ತೆ. ಓಕೆ. ಸೊ ಇದು ಟ್ಯಾಂಕ್ ಏನು ಸರ್ ಇದು? ಸರ್ ಇದು ವಾಟರ್ ಪರ್ಪಸ್ಸು 15,000 ಲೀಟರ್ಸ್ ಬರುತ್ತೆ. 15,000 ಲೀಟರ್ಸ್ ಬರುತ್ತೆ. ಸೊ ಇದೆಲ್ಲಾನು ಆಂಟಿ ಸ್ಕಿಡ್ 1/1 ಟೈಲ್ಸ್ ಇದು. ಓಕೆ. ಸೊ ಪಕ್ಕದಲ್ಲಿ ಕೂಡ ಕೆಳಗಡೆ ಒಂದು ಟೈಲ್ಸ್ ಹಾಕಿದಿರಲ್ಲ, ಇದು ಕೂಡ? ಹೌದು, ಸ್ಕರ್ಟಿಂಗೋಸ್ಕರ ಹಾಕಿದ್ದೀವಿ. ಹಾಂ ಹಾಂ ಹಾಂ. ವಾಟರ್ ಪ್ರೂಫಿಂಗೋಸ್ಕರ ಏನು ಹೋಗಬಾರ್ದು ಓಕೆ ಅಂತ ಹಾಕಿದ್ವಿ. ಸೂಪರ್ ಸರ್. ನೆಕ್ಸ್ಟ್ ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಬರುತ್ತೆ. ಇದು ಆಕ್ಚುಲಿ ಇದು ಬೋರ್ ಪಾಯಿಂಟ್. ಬೋರ್ ಎಲ್ಲೋ ಹತ್ತಿರ ಒಳಗಡೆ ಕಾಣಿಸ್ಬಾರ್ದು ಹೊರಗಡೆ ಅಂತೆಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟಿವಿ. ಓಕೆ. ಸೊ ಅಲ್ಲಿ ಕೂಡ ಮೇನ್ ಇದು ಬರುತ್ತೆ, ಎಲೆಕ್ಟ್ರಿಕ್ ಬರುತ್ತೆ, ಬಟ್ ಓನ್ಲಿ ಫಾರ್ ಪಂಪ್ಗೆ ಮತ್ತೆ ಬೋರ್ಗೆ ಮಾತ್ರ ಅದು. ಓಕೆ. ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಿಫ್ಟ್. ಆಕ್ಚುಲಿ ಲಿಫ್ಟ್ ಬಂದ್ಬಿಟ್ಟು ಇದು ಆಕ್ಚುಲಿ ಪ್ಲೈನ್ ಆಗೇ ಕೊಡಬೇಕಾಗುತ್ತೆ, ಬಟ್ ಈ ತರ ಏನಕ್ಕೆ ಡಿಸೈನ್ ಆಗಿ ಕೊಟ್ಟಿದ್ದಾರೆ? ಕಸ್ಟಮರ್ ಆ ಥರ ಇದು ಮಾಡಿದ್ರು. ಓಕೆ. ಅವ್ರ ರಿಕ್ವೈರ್ಮೆಂಟ್ಗೋಸ್ಕರ ಮಾಡಿದ್ರು. ಕಾಮನ್ ಅವ್ರಿಗೆ ಇರಲಿ ಅಂತ ಬಾತ್ರೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿ ಒಂದು ಬಾತ್ರೂಮ್ ಒಂದು ಬರುತ್ತೆ. ಹೌದು. ಸೊ ಇಲ್ಲಿ ಮೇನ್ ಸಪ್ಲೈ ಎಲ್ಲ ಇಲ್ಲಿ ಬರುತ್ತೆ. ಓಕೆ. ಸರ್ ಇಲ್ಲೇನು ನೋಡ್ತಿದ್ರೆ ಇದು ಪಾರ್ಕಿಂಗು. ಒಂದು 2 SUV ಕಾರ್ ನಿಲ್ಲಿಸ್ಬೋದು, ಒಂದು 4 ಬೈಕ್ ನಿಲ್ಲಿಸ್ಬೋದು ಇಲ್ಲಿ. ಓಕೆ. ಓಕೆ. ಸರ್ ಟೋಟಲ್ ಎಷ್ಟು ಕಾಲಮ್ ಬಂದಿದೆ ಸರ್ ಇಲ್ಲಿ? ಟೋಟಲ್ 18 ಕಾಲಮ್ಸ್ ಇದಾವೆ. 18 ಕಾಲಮ್ಸ್ ಬಂದಿದೆ. ಸೊ ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ? ಸರ್ ಸಿಮೆಂಟ್ ಎಲ್ಲ ಅಲ್ಟ್ರಾಟೆಕ್. ಹಾಂ. ಪೇಂಟ್ ಬಂದರೆ ಏಷ್ಯನ್ ಪೇಂಟ್ಸ್ ಬರುತ್ತೆ. ವಯರ್ಸು ಫಿನೋಲೆಕ್ಸ್ ಯೂಸ್ ಮಾಡ್ತೇವೆ. ಸ್ವಿಚ್ ಪ್ಲೇಟು ಎಲ್ಲ GM ಫಸ್ಟ್ ಕ್ವಾಲಿಟಿನೇ ಯೂಸ್ ಮಾಡಿರೋದು. ಓಕೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 1 BHK ಪ್ರೊವೈಡ್ ಮಾಡಿ. ಹೌದು ಸರ್, 1 BHK ಇದೆ. ಓಕೆ. ಒಂದು ಹಾಲು, ಇದೊಂದು ಕಾಮನ್ ಬಾತ್ರೂಮು. ಓಕೆ. ಮತ್ತೆ ಇದೊಂದು ರೂಮ್ ಬರುತ್ತೆ. ಸೊ ಟೋಟಲ್ ಇದು ಡೈಮೆನ್ಷನ್ ಎಷ್ಟು? ಸೇಮ್ ಇದು 16/16 ಬರುತ್ತೆ ಸರ್. ಓಕೆ. ಸೊ ಇಲ್ಲಿ ಏನೇನೆಲ್ಲ ಪ್ರೊವೈಡ್ ಮಾಡಿದ್ದೀರಾ? ಇಲ್ಲಿ ಕಿಚನ್ಗೆ ಓಪನ್ ಕಿಚನ್ನು. ಓಕೆ. ಹಾಲು ಸ್ಮಾಲ್ ಫ್ಯಾಮಿಲಿ ಇರೋಂಗೆ ಮಾಡ್ಕೊಟ್ಟಿದ್ದೀವಿ ಡಿಸೈನ್. ಸರ್ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್? ಸರ್ ಫಿಟ್ಟಿಂಗ್ಸ್ ಬಂದು ಗ್ರ್ಯಾಂಡ್ ಪ್ರಾಡಕ್ಟ್ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಬಂದು ಸೆರಾ ಮತ್ತು ಪ್ಯಾರಿವೇರ್ ಹಾಕ್ಸಿದ್ದೀವಿ. ಓಕೆ. ಸೊ ಈ ಕಡೆ ವಾಶ್ರೂಮ್ ಬರುತ್ತೆ, ಆ ಕಡೆ ಒಂದು ರೂಮ್ ಬರುತ್ತೆ. ಸೊ ಮೇಲ್ಗಡೆ ಹೋಗಿ ನೋಡೋಣ ಸರ್. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಹಾಂ ಸರ್ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಓಕೆ. ಸೊ ಇದು ಫಸ್ಟ್ ಫ್ಲೋರ್ ಬರುತ್ತೆ. ಮತ್ತೆ ಇಲ್ಲಿ ಸ್ಟೆಪ್ಸ್ ಕೂಡ ಆಕ್ಸೆಸ್ ಪ್ರೊವೈಡ್ ಮಾಡಿದ್ದೀರಾ? ಸೊ ಸ್ಟೆಪ್ಸ್ ಅಲ್ಲಿ ಇದು ಎಷ್ಟು ಫೀಟ್ ಬರುತ್ತೆ ಸರ್? ಸರ್ 3.5 ಫೀಟ್ ಬರುತ್ತೆ. ಹೈಟ್ 6 ಇಂಚಸ್ ಕೊಟ್ಟಿದ್ದೀವಿ. 6 ಇಂಚಸ್ ಬರುತ್ತೆ. ಸೊ ಇದು ಮೆಟೀರಿಯಲ್ಸ್ ಯಾವ್ದು ಯೂಸ್ ಮಾಡಿ? ರೂಬಿ ರೆಡ್ ಅಂತ ಗ್ರಾನೈಟು. ಅವು ಓನರ್ಗೆ ಸ್ಯಾಟಿಸ್ಫೈ ಆಗಿರೋ ಪ್ರಕಾರ ಮಾಡ್ಕೊಟ್ಟಿದ್ದೀವಿ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಇವಾಗ ಬರಬೇಕಾದ್ರೆ ಈ ದೊಡ್ಡ ಕಮರ್ಷಿಯಲ್ ಪರ್ಪಸ್. ಓಕೆ. ಅವ್ರಿಗೆ ಇನ್ ಫ್ಯೂಚರ್ ಯೂಸ್ ಆಗಲಿ ಅಂತ ಮಾಡ್ಕೊಟ್ಟಿದ್ದೀವಿ. ಓಕೆ. ಸೊ ಈ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಸರ್? ತುಂಬಾನೇ ದೊಡ್ಡದಾಗಿದೆ ಇದು ಸರ್. ಬಿಲ್ಡಪ್ ಏರಿಯಾ ಇದು ಬಂದು 50-50 ಇದೆಲ್ಲ ಪೂರ್ತಿ ಮಾಡಿದ್ದೀವಿ. ಇವಾಗ 2500 ಸ್ಕ್ವೇರ್ ಫೀಟ್ ಬರುತ್ತೆ ಟೋಟಲು.
ಈ ನಮ್ಗೆ ಹಾಲ್ ಒಂದು 2000 ಸ್ಕ್ವೇರ್ ಫೀಟ್ ಅಂತೂ ಪಕ್ಕ ಬರುತ್ತೆ. ಓಕೆ, ನೆಕ್ಸ್ಟ್ ಫ್ಲೋರ್ ಸರ್ ಇದು ಸತ್ವಾರಿ ಅಂತ ಟೈಲ್ಸು ಎಲ್ಲ 2x4 ಬರುತ್ತೆ. 2x4 2x4 ಸರ್. ಓಕೆ ಸರ್ ಈ ಗ್ಲಾಸ್ ಬಂದ್ಬಿಟ್ಟು ವೀಟ್ ಆಫ್ ಸೈಂಟ್ ಗೋಬಿನ್ 12 mm ಗ್ಲಾಸು. ಓಕೆ ಸರ್ ಏನೂ ಆಗಲ್ಲ, ಇದು ಚೆನ್ನಾಗಿದೆ. ಸೊ ಈಟ್ ಕೂಡ ಅಷ್ಟು ಪಾಸ್ ಆಗಲ್ಲ, ಫುಲ್ಲು ತಣ್ಣಗಿರುತ್ತೆ, ಕೂಲ್ ಆಗಿರುತ್ತೆ. ಸೂಪರ್. ಸೊ ಇಲ್ಲಿ ಕೂಡ ವಾಶ್ರೂಮ್ 2 ಇದಾವೆ. ಅವ್ರು ಬೇಕಾದ್ರೆ ಇದನ್ನ ಆಫೀಸ್ ರೂಮ್ ಬೇಕಾದ್ರೆ ಮಾಡ್ಕೊಬೋದು. ಓಕೆ, ಇರ್ಲಿ ಅಂತ ಜೆಂಟ್ಸ್ ಸಪ್ರೇಟ್ ಫೀಮೇಲ್ ಸಪ್ರೇಟ್ ಅಂತ ಮಾಡ್ಕೊಟ್ಟಿದ್ವಿ. ಟೋಟಲ್ 9x9 ಬರುತ್ತೆ. 9x9 ಬರುತ್ತೆ. ಎರಡು 9x9. ಎರಡು 9x9. ಓಕೆ ಓಕೆ. ಸೊ ಇಲ್ಲಿ ಕೂಡ ವಾಶ್ರೂಮ್ ಇದೆ, ವಾಶ್ರೂಮ್ ನೋಡ್ತಿರ್ಬೋದು. ಈ ಫುಲ್ ವಾಲ್ ತನಕ ಟೈಲ್ಸ್ ಹಾಕಿದ್ದೀರಲ್ಲ? ಇಲ್ಲ ಒಂದು 7 ಫೀಟ್ವರೆಗೂ ಬರುತ್ತೆ. 7 ಫೀಟ್ ತನಕನೂ ಟೈಲ್ಸ್ ಬರುತ್ತೆ. ಟೈಲ್ಸ್ ಹಾಕ್ಬಿಟ್ಟು. ಓಕೆ, ಸೊ ನೋಡ್ಬೋದು ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಅದು ಕೂಡ ಫಿಟ್ಟಿಂಗ್ಸ್ ಎಲ್ಲ ಪ್ಯಾರಿವೇರ್ ಯೂಸ್ ಮಾಡಿ. ಪ್ಯಾರಿವೇರ್. ಓಕೆ, ಇದು ಡೋರ್ಸ್? ಇದು ಫ್ಲಶ್ ಡೋರ್ಸ್ ಸರ್, ಇದು ಲ್ಯಾಮಿನೇಟೆಡ್ ಬರುತ್ತೆ. ಓಕೆ ಓಕೆ. ಸೊ ವೆಂಟಿಲೇಷನ್ಗೋಸ್ಕರ ಎಲ್ಲ ಗ್ರಿಲ್ ಹಾಕ್ಸಿ ಸರ್, UPVC ವಿಂಡೋಸ್ ಇವು. ಎಷ್ಟು ಇದು ಹೈಟ್ ಆ್ಯಂಡ್ ಇದು ಬರುತ್ತೆ ಸರ್? ಇದು ಟೋಟಲ್ 4x4 ಬರುತ್ತೆ. ಒಳ್ಳೆ ಸ್ಪೇಷಲ್ 2 ಟ್ರ್ಯಾಕ್ ಇದು ಅಷ್ಟೇ ಹಾಕಿರೋದು. ಓಕೆ, ಮೆಶ್ ಎಲ್ಲ ಏನು ಬರಲ್ಲ ಇದಕ್ಕೇನು, ಕಮರ್ಷಿಯಲ್ಗೆ ಅದಕ್ಕೆ 2 ಟ್ರ್ಯಾಕ್ ಯೂಸ್ ಮಾಡಿದ್ದೀವಿ. ಓಕೆ, ಸೊ ಆ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ಸೊ ಟೋಟಲ್ 5 ವಿಂಡೋಸ್ ಬರುತ್ತೆ. 5 ವಿಂಡೋಸ್ ಬರುತ್ತೆ. ಎಕ್ಸಾಕ್ಟ್ಲಿ. ಸರ್ ನೆಕ್ಸ್ಟ್ ಫ್ಲೋರಿಗೆ ಹೋಗಕ್ಕೆ ಮುಂಚೆ ಇದು ಎಷ್ಟು ಸರ್? ಇದು 4 ಫೀಟ್ ಅಗಲ ಇದೆ. ಓಕೆ, ಇದು ಕಂಪ್ಲೀಟ್ ಒಂದು 50 ಫೀಟ್ ಉದ್ದಾಗಿದೆ ಬರುತ್ತೆ. ಓಕೆ, ಇದೆಲ್ಲ ಬಂದ್ಬಿಟ್ಟು ಸರ್ ಇದೆಲ್ಲ ಬಂದು MS ರೈಲಿಂಗ್ಸ್. MS ಬರುತ್ತೆ. ಓಕೆ, ಇದು ಎಲಿವೇಶನ್ ಪರ್ಪಸ್ ಯೂಸ್ ಮಾಡಿರೋದು. ಒಂಥರ ಡಿಫರೆಂಟ್ ಕಾಣಬೇಕು ಅಂತ. ಹೌದು. ಇದು ಪ್ಯಾನಲ್ಸ್ ಅಲ್ಲ, ಇದು ಹೌದು, ವಾಲ್ ಪೇಪರ್ ಪ್ಯಾನಲ್ಸ್ ಎಲ್ಲ ಕಜಾರಿಯಲ್ಲಿ ಸೋಮೇಲಿಯಲ್ಲಿ ಹಾಕ್ಸಿದ್ದೇವೆ. ಸೂಪರ್. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೆಕ್ಸ್ಟ್ ಫ್ಲೋರ್. ಓಕೆ ಸರ್, ಇವಾಗ ಕೂಡ ಆ್ಯಕ್ಚುಲಿ ಓನರ್ ಮನೆಗೆ ಬಂದಿದ್ದೀವಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಇವಾಗ ಎಲ್ರಿಗೂ ತೋರ್ಸೋಣ ಯಾವ ಥರ ಒಂದು ಡಿಸೈನ್ ಮಾಡಿದ್ದೀರ ಅಂತ. ನೆಕ್ಸ್ಟ್ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಸೂಪರ್ ಒಂದು ಫಿನಿಶ್ ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಅದು ಪ್ಲೇನೇ ಬಿಡ್ಬೋದಾಗಿತ್ತು, ಬಟ್ ಈ ಥರ ಏನಕ್ಕೆ ಒಂದು ಲುಕ್ ಕೊಟ್ಟಿದ್ದೀರಾ? ಬಟ್ ಸರ್ ಅದು ಎಲಿವೇಶನ್ ಪರ್ಪಸ್ಗೆ ನಾವೇನು 3D ಡ್ರಾಯಿಂಗ್ ಕೊಟ್ಟಿದ್ವಿ. ಓಕೆ, ಸೊ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅದೇ ತರ ಒಂದು ಕ್ರಿಯೇಟ್ ಮಾಡೋಣ ಅಂತಾನೆ ಮಾಡಿರೋದು. ಸೊ ಅದು ವುಡ್ ಟೈಲ್ಸ್ ಅದು ಆಕ್ಚುಲಿ. ಏನಂದ್ರೆ ಕೆಲವು ಟೈಮ್ ಏನ್ ಮಾಡ್ತೀವಿ, HPL ಶೀಟ್ಸ್ ಯೂಸ್ ಮಾಡ್ತೀವಿ, ಬಟ್ ಅದ್ರ ವಾರಂಟಿ 5 ಇಯರ್ಸ್ ಇರುತ್ತೆ, 8 ಇಯರ್ಸ್ ಇರುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ನೀವು ಅದೇ ಟೈಲ್ಸ್ ಲೇ ಮಾಡಿಬಿಟ್ರೆ ನಿಮಗೆ ಲೈಫ್ ಟೈಮ್ ಅದರದ್ದು ಮೇಂಟೆನೆನ್ಸ್ ಇಶ್ಯೂಸೇ ಬರೋದಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಟೈಲ್ಸ್ ಲೇ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಲಿಫ್ಟ್ ಆಕ್ಸೆಸ್ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಒಂದು ಮೈನ್ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದೀರಾ ಇಲ್ಲಿ. ಖಂಡಿತ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಇದು ಮೇನ್, ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಈ ಫ್ಲೋರ್ ಅಲ್ಲೇ ಓನರ್ ಮನೆ ಸ್ಟಾರ್ಟ್ ಆಗೋದು. ಸೊ ಹೀಗಾಗಿ ಫಸ್ಟ್ ಪ್ರೈಮರ್ಲಿ ಒಂದು ಸೇಫ್ಟಿ ಡೋರ್ಸ್ ಇರಬೇಕನ್ನೋ ಕಾರಣಕ್ಕೋಸ್ಕರ ಸೊ ಎಂಟ್ರಿನಲ್ಲೇ ಯಾರನ್ನೇ ಒಬ್ಬರನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸೊ ಎಂಟ್ರಿನಲ್ಲೇ ಒಂದು ಸೇಫ್ಟಿ ಡೋರ್ಸ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ಒಂದು 4 ಫೀಟ್ ವೈಡ್ ಪ್ಯಾಸೇಜ್ ಇದೆ ಇದು. ಓಕೆ, ಸೊ ಅಟ್ಲೀಸ್ಟ್ 4 ಫೀಟ್ ಇದ್ರೆ ಒಂದು ಸ್ಪೇಸಿಯಸ್ ಆಗಿ ಕಾಣುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ 4 ಫೀಟ್ ಮಾಡ್ಕೊಟ್ಟಿದ್ದೀವಿ. ಏನಾದ್ರು ಐಟಮ್ಸ್ ತಗೊಂಬರಕ್ಕೆ. ಹೌದು. ಸೊ ಹಾಗೆ ಇದು ಗ್ಲಾಸ್ ರೈಲಿಂಗ್ಸ್ ಇದು. ಸೊ ಇಲ್ಲೂ ಕೂಡ ನಾವು ಸೈಂಟ್ ಗೋಬಿಂದ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರೋದು. ಮತ್ತೆ ಇದು SS304 ರೈಲಿಂಗ್ಸ್. ಸೊ ಜನರಲ್ ನಾವು ಯಾವುದೇ ಕಾರಣಕ್ಕೂ ಬ್ರ್ಯಾಂಡ್ ಬಿಟ್ಟು ಹೋಗೋದಿಲ್ಲ. ಸೊ ಇದು ಕೂಡ ನಮಗೆ ಜಿಂದಾಲ್ ಸ್ಟೀಲ್ ವರ್ಕ್ JSW ಯೂಸ್ ಮಾಡಿರ್ತೀವಿ, ಇಲ್ಲ ಆರ್ ಈಕ್ವಲೆಂಟ್ ಬ್ರ್ಯಾಂಡ್ ಇನ್ ಕೇಸ್ ಇನ್ಅವೈಲಬಿಲಿಟಿ ಆಫ್ ಸ್ಟಾಕ್. ಓಕೆ ಸರ್, ನೆಕ್ಸ್ಟ್ ನೋಡಬೇಕಾದ್ರೆ ಮೇನ್ ಓನರ್ ಮನೆಗೆ ಇಲ್ಲೊಂದು ಮೇಲ್ ತನಕನೂ ಒಂದು ಗ್ರಾನೈಟ್ ಬರುತ್ತಾ ಇದು ಅಥವಾ ಟೈಲ್ಸ್? ಇದು ಟೈಲ್ಸ್, ಫುಲ್ ಟೈಲ್ಸ್ ಬರುತ್ತೆ. ಹೌದು ಹೌದು. ಸೊ ವಿಂಡೋಸ್ ಎಲ್ಲ ಎಷ್ಟು ಹೈಟಿಗೆ ಬಂದಿದೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ವೆಂಟಿಲೇಷನ್ಗೆ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಹಾಲಲ್ಲೇ ನಾವು ಇದು 6x6 ವಿಂಡೋಸ್ ಕೊಟ್ಟಿದ್ದೀವಿ. ಸೊ ವಿಂಡೋ ಫ್ರೇಮ್ಸ್ ಶಟರ್ಸ್ ಎಲ್ಲ ಹೊನ್ನೆ ಮರದ್ದು, ಆಮೇಲೆ ಯೂಸ್ ಮಾಡಿರೋ ಗ್ಲಾಸು ಕೂಡ ಸೈಂಟ್ ಗೋಬಿನ್. ಸೊ ವೆದರ್ಗೆ ಏನೋ ಚೇಂಜ್ ಆಗೋದು ಏನಾಗೋದು, ಫುಲ್ ಸೀಸನ್ ಮಾಡಿಸಿರ್ತೀವಿ ಅದಕ್ಕೋಸ್ಕರ. ಸೊ ಫಸ್ಟೇ ಬೈ ಮಾಡಿ ಸೀಸನ್ ಮಾಡಿದಾಗ ನಿಮ್ಗೆ ಯಾವ ಇಶ್ಯೂಸು ಬರೋದಿಲ್ಲ. ಸೊ ಇದು ಎಲಿವೇಶನ್ ಪರ್ಪಸ್ ಸರ್ವ್ ಆಗಲಿ ಅಂತ ಈ ವಾಲ್ ಕ್ಲಾಡಿಂಗ್ ಮಾಡಿದೀವಿ. ಇದು ಎಲಿವೇಶನ್ ಅಷ್ಟೇ ಅಲ್ದಿರಾ ಜನರಲ್ ಆಗಿ ಮುಟ್ಟಿ ಗಲೀಜ್ ಆಗ್ತಾ ಇರುತ್ತೆ. ಸೊ ಟೈಲ್ಸ್ ಹಾಕೋದ್ರಿಂದ ನಿಮಗೆ ಈಸಿ ಟು ಮೇಂಟೈನ್, ಕ್ಲೀನ್ ಮಾಡ್ಕೊಂತಾ ಇರ್ಬೋದು ಅವಾಗ. ಸೂಪರ್ ಸರ್. ನೆಕ್ಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಡೋರ್. ಸರ್ ಈ ಡೋರ್ ಬಂದು 4x8 ಫೀಟ್ ಇದೆ. ಜನರಲ್ ಆಗಿ ನೀವು ನೋಡಿರ್ಬೋದು 3.5ಗೆ 7 ಫೀಟ್ ಕೊಡ್ತಾರೆ, ಬಟ್ ನಾವಿಲ್ಲಿ 4x8 ಕೊಟ್ಟಿದ್ದೀವಿ ಏಸ್ಥೆಟಿಕ್ಸ್ ಲುಕ್ಸ್ಗೋಸ್ಕರ. ಸೊ ಇದು ಕಂಪ್ಲೀಟ್ಲಿ ಫ್ರೇಮ್ಸ್ ಮತ್ತೆ ಡೋರ್ ಎರಡೂ ಕೂಡ ಬರ್ಮಾ ಬಾರ್ಡರ್ ಟಿಕ್. ಸೊ 32 mm ಥಿಕ್ನೆಸ್ ಇದೆ ಡೋರ್ ಕೂಡ. ತುಂಬಾ ಸಾಲಿಡ್ ಆಗಿದೆ. ಇದನ್ನು ಕೂಡ ಮುಂಚೆನೆ ಬೈ ಮಾಡಿ ನಾವೇ ರೆಡಿಮೇಡ್ ಇಲ್ಲೂ ತಗೊಂಡಿಲ್ಲ, ನಾವೇ ಸೀಸನ್ ಮಾಡಿಸಿ ಇದನ್ನ ಇನ್ಸ್ಟಾಲ್ ಮಾಡಿಸಿರೋದು. ಸೊ ಇದೆಲ್ಲ ಯಾವ್ದು ಬರುತ್ತೆ ಸರ್ ಇಲ್ಲಿ ಯೂಸ್ ಮಾಡಿರೋದಲ್ಲ? ಸರ್ ಇದೆಲ್ಲ 100% ಬ್ರಾಸ್ ಹಿಂಜಸ್ ಯೂಸ್ ಮಾಡಿದೀವಿ. ಯಾಕಂದ್ರೆ ಈ ಸಾಲಿಡ್ ವೇಟ್ ನ ತಡೆಯೋದಕ್ಕೆ ನಿಮ್ಗೆ ಲೋ ಕ್ವಾಲಿಟಿ ಹಾಕಿದ್ರೆ ಸ್ಯಾಗ್ ಆಗೋದು ಈ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಸಾಲಿಡ್ ಆಗಿರೋ ಒಂದು ಹಿಂಜಸ್ ಯೂಸ್ ಮಾಡಿದೀವಿ. ಹಾಗೆ ಈ ಹ್ಯಾಂಡಲ್ಸ್ ಕೂಡ ಅಷ್ಟೇ
ಈ ಡೋರ್ಗೋಸ್ಕರ ನಾವು 2 ಫೀಟೇ ಹಾಕೋಣ ಅಂತೇಳಿ ಹಾಕಿದೀವಿ. Okay. ಚಿಕ್ಕದ ಹಾಕಿದ್ರೆ ಆಕ್ಚುಲಿ ಲುಕ್ಸ್ ಬರಲ್ಲ ಯಾಕಂದ್ರೆ ದೊಡ್ಡದವ್ರಿಗೆ ದೊಡ್ಡದಾಗೆ ಆಗ್ಬೇಕು. ಆಮೇಲೆ ಇದು ಅಷ್ಟೇ ಡಿಸೈನ್ ಇದೆ, CNC ಕಟಿಂಗ್ ಮಾಡಿಸಿದೀವಿ ಡೋರ್ಗೆ. ಕ್ಲೈಂಟ್ ಯಾವ್ದೋ ಒಂದು ಡಿಸೈನ್ ಇಷ್ಟಪಟ್ಟರು, ಆ ಡಿಸೈನ್ ನಾವು CNC ಕಟಿಂಗ್ ಕೊಟ್ಟು ಮಾಡಿಸಿದ್ದೀರಾ. ಸೂಪರ್. ಪಕ್ಕದಲ್ಲೇ ಇನ್ನೊಂದು ವಿಂಡೋ ಕೂಡ ಇದು ಹಾಲ್ ಅಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್, ಸನ್ಲೈಟ್ ಬರೋದಕ್ಕೋಸ್ಕರ. ಸೊ ಇದು ಅರೌಂಡ್ 3/6 ಫೀಟ್ ಇದೆ ಇದು ಕೂಡ. ಸೊ ನೆಕ್ಸ್ಟ್ ಬರಬೇಕಾದ್ರೆ ಮೇನ್ ಹೈಲೈಟ್ ಬಂದ್ಬಿಟ್ಟು ಇದಕ್ಕೆ ಫಾಲ್ ಸೀಲಿಂಗ್ ಬರುತ್ತೆ. ಹೌದು. ಸೊ ಫಾಲ್ ಸೀಲಿಂಗ್ ಆಕ್ಚುಲಿ ಎಲ್ಲಿ ನೋಡಿದ್ರು ಫಾಲ್ ಸೀಲಿಂಗ್ ಕಾಣಿಸ್ತಾ ಇದೆ, ಆ ಥರ ಒಂದು ಲುಕ್ ಮಾಡಿದ್ರೆ. ಸೊ ಫಾಲ್ ಸೀಲಿಂಗ್ ಯಾವ ಥರ ಪ್ಲಾನ್ ಮಾಡಿದ್ರಿ ಈ ಮನೆಗೆ? ಸರ್ ಆಕ್ಚುಲಿ ಒಂದು ಮನೆ ಚೆನ್ನಾಗಿ ಕಾಣ್ಬೇಕಂದ್ರೆ ಲೈಟಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಲೈಟಿಂಗ್ ನಾವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಎಲ್ಲಂದ್ರಲ್ಲಿ ಹೋಲ್ಡರ್ಸ್ ಕೊಡಕ್ ಆಗೋದಿಲ್ಲ. ಸೊ ಹೀಗಾಗಿ ನಾವು ಫಾಲ್ ಸೀಲಿಂಗ್ ಮಾಡೋದು. ಫಾಲ್ ಸೀಲಿಂಗ್ ಅಲ್ಲಿ ಆದಷ್ಟು ನಾವೇನ್ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಮಿನಿಮಲ್ ಡಿಸೈನ್ಸ್ ಇರಬೇಕು. ಸೊ ಆದಷ್ಟು ಪ್ಲೇನ್ ಇರೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡಬಹುದು ತುಂಬಾ ಡಿಸೈನ್ಸ್, ಡೈಮಂಡ್ ಕಟಿಂಗ್ ಆ ಥರ ಎಲ್ಲ ಮಾಡಕ್ ಹೋಗಿಲ್ಲ ನಾವು, ವೆರಿ ಮಿನಿಮಲ್ ಡಿಸೈನ್ಸ್ ಮಾಡಿಸಿದೀವಿ. ಸೊ ಅವಾಗ ನಮಗೆ ಲೈಟಿಂಗ್ ಎಷ್ಟು ಬೇಕೋ ಅಷ್ಟು ಲೈಟಿಂಗ್ ಫಿಕ್ಸ್ಚರ್ಸ್ ನಾವು ಇನ್ಸ್ಟಾಲ್ ಮಾಡಬಹುದು. ಓಕೆ ಸೂಪರ್. ನೆಕ್ಸ್ಟ್ ಬರಬೇಕಾದ್ರೆ ಟಿವಿ ಕ್ಯಾಬಿನೆಟ್. ಸರ್ ಈ ಹಾಲ್ ಬಂದು 16.5 24.5 ಫೀಟ್ ಇದೆ. ಸೊ ಹೀಗಾಗಿ ನಾವು ಟಿವಿ ಯೂನಿಟ್ ನ ಚಿಕ್ಕದು ಮಾಡಿದ್ರೆ ಅಷ್ಟು ಲುಕ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇಟ್ ಇಸ್ ಅರೌಂಡ್ 14 ಫೀಟ್ ವೈಡ್, 9.5 ಫೀಟ್ ಇನ್ ಹೈಟ್. ಹೌದು. ಸೊ ಸ್ವಲ್ಪ ಲಾವಿಶ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ರೋಸ್ ಗೋಲ್ಡ್ ಬೆವೆಲ್ಡ್ ಮಿರರ್ಸ್ ನ ಲೇ ಮಾಡಿಸಿದೀವಿ. ಓಕೆ. ಸೊ ಇಲ್ಲಿ ಇದೇನು ಸರ್ ಇದು? ಸೊ ಇದು ಆಕ್ಚುಲಿ ಬೀಮ್ಸ್ ಬಂದಿದೆ. ಸೊ ಬೀಮ್ಸ್ ನ ಹಂಗೆ ಬಿಟ್ರೆ ಪೇಂಟ್ ಮಾಡಿದ್ರೆ ಅಷ್ಟೊಂದು ಲುಕ್ಸ್ ಬರಲ್ಲ ಅಂತ ಹೇಳಿ ಬೀಮ್ಗೆ ವುಡನ್ ಪ್ಯಾನಲಿಂಗ್ ಮಾಡಿಸಿದೀವಿ. ಸೊ ನಿಮ್ಗೆ ಇದು ಟೀ ಕುಡ್ ಫಿನಿಶ್ ಎಲ್ಲ ಕಾಣುತ್ತೆ. ಸೊ ಅಲ್ಲೂ ಟೀ ಕುಡ್. ಸೊ ಒಂದು ಥೀಮ್ ಒಂದು ಮ್ಯಾಚ್ ಮಾಡೋಕ್ಕೋಸ್ಕರ ಅಲ್ಲಿ ಬೀಮ್ ಪ್ಯಾನಲಿಂಗ್ ಮಾಡಿಸಿದ್ವಿ ನಾವು. ಓಕೆ ಸರ್. ಮತ್ತೆ ಇದೇನು ಇದು ಒಂಥರ ಪೇಂಟ್ ತರನೇ ಕಾಣಿಸ್ತಾ ಇಲ್ಲ, ಡಿಫ್ರೆಂಟ್ ಆಗಿದೆ ಇದು. ಸರ್ ಇದು ಆಕ್ಚುಲಿ ವಾಲ್ ಪೇಪರ್. ಇದು ಪೇಂಟ್ ಮಾಡೋ ಬದಲು ಒಂದು ವಾಲ್ ಪೇಪರ್ ಇನ್ಸ್ಟಾಲ್ ಮಾಡೋಣ ಅಂತ ಹೇಳಿ ಬಹಳ ಲೈಟ್ ಕಲರ್ ಇದಕ್ಕೆ ಎಲಿಗೆಂಟ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾವಲ್ಲಿ ವಾಲ್ ಪೇಪರ್ ಒಂದು ಇನ್ಸ್ಟಾಲ್ ಮಾಡಿದೀವಿ. ಸೂಪರ್ ಸರ್. ನೆಕ್ಸ್ಟ್ ಇಲ್ಲೊಂದು ಕೂಡ ಸ್ಟೋರೇಜ್. ಸೊ ಈ ಕಡೆ ಬರೋದಾದ್ರೆ ಇದು ಸ್ಟೋರೇಜ್ ಕಮ್ಮು ಒಂದು ಫಾಯರ್ ಏರಿಯಾದಲ್ಲಿ ಒಂದು ಟೇಬಲ್ ತರ ಆಕ್ಟ್ ಮಾಡುತ್ತೆ. ಜೊತೆಗೆ ಇದರೊಳಗಡೆ UPS ಇಡ್ಬೋದು. ಸೊ ಇಲ್ಲಿ ಪವರ್ ಕಟ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಡಬಲ್ ಟ್ಯೂಬ್ಯುಲರ್ ಬ್ಯಾಟರಿ ಇಟ್ಕೊಳ್ಳೋ ಅಷ್ಟು ಪ್ರಾವಿಷನ್ಸ್ ಮಾಡ್ಕೊಟ್ಟಿದೀವಿ. ಸೊ ಇದೊಂದು UPS ಬಾಕ್ಸ್ ಕಮ್ ಒಂದು ಕಾರ್ನರ್ ಟೇಬಲ್ ತರನೇ ಆಕ್ಟ್ ಮಾಡುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಬರಬೇಕಾದ್ರೆ ಪಾರ್ಟಿಷನ್. ಹೌದು. ಇದು ಆಕ್ಚುಲಿ ಒಂಥರ ಡಿಫ್ರೆಂಟ್ ಒಂದು ಲುಕ್ ಕೊಡ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಇದು ಹಾಲು ಮತ್ತೆ ಅದು ಡೈನಿಂಗ್ ಹಾಲು. ಸೊ ಎರಡರ ಮಧ್ಯೆ ಒಂದು ಸಣ್ಣ ಒಂದು ಬೈಫರ್ಕೇಶನ್ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ನಾವು ಇದನ್ನು ಪಾರ್ಟಿಷನ್ ಒಂದು ಪ್ಲಾನ್ ಮಾಡಿದ್ವಿ. ಇದೊಂಥರ ಟ್ರಾನ್ಸ್ಪರೆಂಟ್ ಪಾರ್ಟಿಷನ್. ಸೊ ಏನೋ ನಾವು ಗ್ಲಾಸ್ ಏನ್ ಲೇ ಮಾಡಿಲ್ಲ, ಜಸ್ಟ್ ಒಂದು ಎಸ್ಥೆಟಿಕ್ಸ್ ಲುಕ್ಸ್ಗೋಸ್ಕರ ಇಲ್ಲೊಂದು ಪಾರ್ಟಿಷನ್ ಮಾಡಿಕೊಟ್ಟಿದ್ವಿ. ಓಕೆ ಸರ್. ಪೇಂಟಿಂಗ್ ಎಲ್ಲ ಯಾವ್ದು? ಸರ್ ಇಡೀ ಬಿಲ್ಡಿಂಗ್ ಅಲ್ಲಿ ನಾವು ಯೂಸ್ ಮಾಡಿರೋದು ಬ್ರ್ಯಾಂಡ್ ಬಂದು ಏಷ್ಯನ್ ಪೇಂಟ್ಸ್. ಅದರಲ್ಲಿ 2 ವೆರೈಟಿ, ಒಂದು ಇಂಟೀರಿಯರ್ ಬೇರೆ ಪೇಂಟ್ ಬರುತ್ತೆ, ಎಕ್ಸ್ಟೀರಿಯರ್ ಬರುತ್ತೆ. ಸೊ ಎಕ್ಸ್ಟೀರಿಯರ್ ನಾವು ಯೂಸ್ ಮಾಡಿರೋದು ಅಪೆಕ್ಸ್ ಅಂತ. ಸೊ ಇಂಟೀರಿಯರ್ ನಾವು ಯೂಸ್ ಮಾಡಿರೋದು ಕೆಳಗಡೆ ಕಮರ್ಷಿಯಲ್ ಅಲ್ಲಿ ಪ್ರೀಮಿಯಂ ಎಮಲ್ಷನ್ ಮತ್ತು ಈ ಬಿಲ್ಡಿಂಗ್ ಗೆ ರಾಯಲ್ ಎಮಲ್ಷನ್ ಯೂಸ್ ಮಾಡಿದೀವಿ. ರಾಯಲ್ ಶೈನ್ ಅಂತ ಬರುತ್ತೆ, ರಾಯಲ್ ಶೈನ್ ಯೂಸ್ ಮಾಡಿದೀವಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಬರಬೇಕಾದ್ರೆ ಕಿಚನ್ ಏರಿಯಾ ಕೂಡ ಓಪನ್ ಕಿಚನ್ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್, ಏನೇನು ಮಾಡಿದ್ದೀರಾ ಅಂತ. ಓಕೆ ಸರ್, ಇದು ಆಕ್ಚುಲಿ ಬಂದು ಓಪನ್ ಕಿಚನ್. ಸೊ ಇದಕ್ಕೆ ನಮಗೆ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ರಿಕ್ವೈರ್ಮೆಂಟ್ ಆಗಿತ್ತು. ಆಮೇಲೆ ಈ ಕಡೆ ಒಂದು ಪಾರ್ಟಿಷನ್, ಇದು ಒಂದು ಪಾರ್ಟಿಷನ್ ತರ ಆಕ್ಟ್ ಮಾಡ್ತಿದೆ. ಏನಕ್ಕೆ ಅಂದ್ರೆ ಆ ಕಡೆ ಕಿಚನ್ ಸಿಂಕ್ ಇದೆ, ಆ ಸಿಂಕ್ ಹಾಲ್ ಅಲ್ಲಿ ಕಾಣಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಪಾರ್ಟಿಷನ್ ಅದಕ್ಕೆ ಮಾಡ್ಕೊಟ್ಟಿದೀವಿ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್ಸ್ ಗೆ ಇದೊಂದು ಸ್ಮೋಕ್ ಗ್ರೇ ಲೈಟಿಂಗ್ಸ್ ಇದು. ಸೊ ಇದು ಒಂದು ಬೀಮ್ ಪ್ಯಾನಲಿಂಗ್ ಆಗಿದೆ. ಸೊ ಈ ಸ್ಪೇಸ್ ಬಂದು ನಾವು ಸೈಡ್ ಬೈ ಸೈಡ್ ಏನು ಒಂದು ರೆಫ್ರಿಜರೇಟರ್ ಬರುತ್ತೆ ಅದಕ್ಕೋಸ್ಕರ ಸ್ಪೇಸಿಂಗ್ ಮಾಡಿ ಕೊಟ್ಟಿದೀವಿ ಇದನ್ನ. ಸೊ ಎಲ್ಲನೂ ಸ್ಪೇಸ್ ವೇಸ್ಟ್ ಆಗಿಲ್ಲ, ಎಲ್ಲೂ ವೇಸ್ಟ್ ಮಾಡಕ್ ಹೋಗಿಲ್ಲ. ಮತ್ತೆ ವಾಸ್ತು ಪ್ರಕಾರ ಬಂದ್ರೆ ಎಲ್ಲೆಲ್ಲಿ ಯಾವ ತರ ಇದೆ ಸರ್? ನೋಡಿ, ವಾಸ್ತು ಪ್ರಕಾರ ಇದೇನು ಅಗ್ನಿಮೂಲೆ ಬರುತ್ತೆ ಅಲ್ಲೇ ನಾವು ಗ್ಯಾಸ್ ಸ್ಟವ್ ಏನ್ ಮಾಡ್ಕೊಟ್ಟಿದೀವಿ. ಆಮೇಲೆ ಚಿಮ್ನಿ ಅದೇ ಕಡೆ ಬರುತ್ತೆ. ಸೊ ವಾಸ್ತು ಪ್ರಕಾರ ಇದು ಇದೆ. ದೇವ್ರ ಮನೆ ಎಲ್ಲಿ ಬರ್ಬೇಕು ವಾಸ್ತು ಪ್ರಕಾರ ಇದೆ. ಸೊ ಕಂಪ್ಲೀಟ್ಲಿ ನಾವು ವಾಸ್ತು ಬಿಟ್ಟು ಹೋಗೋದಿಲ್ಲ ಸರ್, ಯಾಕಂದ್ರೆ ಜನ ಇವತ್ತಿಗೆ ಅದನ್ನ ಮೀರಿ ಹೋಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ವಾಸ್ತು ಇರ್ಲೇಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಇದು ಎಲ್ಲ ಮಾಡರ್ನ್ ಕಿಚನ್ ಬರುತ್ತೆ. ಹೌದು ಅಲ್ಲ, ರಾಫ್ಟರ್ಸ್ ಎಲ್ಲ ಬರುತ್ತೆ. ಸರ್ ಈ ಕಿಚನ್ ಅಲ್ಲಿ ನಾವು ಯೂಸ್ ಮಾಡಿರೋದು ಅಕ್ರಿಲಿಕ್. ಸೊ ಎಲ್ಲ ಕಡೆ ಲ್ಯಾಮಿನೇಟ್ ಫಿನಿಶ್ ಇರುತ್ತೆ, ಇದು ಬಂದು ಅಕ್ರಿಲಿಕ್. ಟ್ರೀ ಲ್ಯಾಮ್ ಅಂತ ಒಂದು ಬ್ರ್ಯಾಂಡ್ ಇದು. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಈ ಲ್ಯಾಮಿನೇಟ್ಸ್. ಇಲ್ಲಿ ನಾವು ಯೂಸ್ ಮಾಡಿರೋದು ಹಾರ್ಡ್ವೇರ್ಸ್ ಎಲ್ಲ ಬಂದು ಹೆಟಿಚ್ದು. ಸೊ ಇಲ್ಲಿ ನೀವು ಟ್ಯಾಂಡಮ್ ಡ್ರಾಯರ್ಸ್ ಮಾಡೋ ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ, ಎಲ್ಲ 10 years ಕಂಪನಿಯಿಂದ ವಾರಂಟಿ ಬರುತ್ತೆ. ಸೊ ನಿಮಗೆ ಹಾರ್ಡ್ವೇರ್ಸ್ ಅಲ್ಲಿ ಯಾವ ಇಶ್ಯೂಸ್ ಬರೋದಿಲ್ಲ. ಸೊ ಇಲ್ಲಿ ಸ್ಟವ್ ಬಂದಿರೋದ್ರಿಂದ ಬೇಸಿಕ್ ಕಟ್ಲರೀಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲೊಂದು ಮಾಡಿಸ್ಕೊಟ್ಟಿದೀವಿ. ಆಮೇಲೆ ಇದು ಆಯಿಲ್
ಅಥವಾ ಬಾಟಲ್ ಹೋಲ್ಡರ್ಸ್ ಇದು. ಓಕೆ ಸೊ ಇದು ಬಾಟಲ್ ಹೋಲ್ಡರ್ಸು. ಸೊ ಇದು ಎಷ್ಟು ಥಿಕ್ನೆಸ್ ಬಂದಿದೆ ಸರ್ ಇದು? ಸರ್ ಇದು 40 mm ಥಿಕ್ನೆಸ್ ಇದೆ. ಇದು 40 mm ಬಂದಿದೆಯಾ? 40 mm ಬಂದಿದೆ ಇದು. ಇದು ಕೌಂಟರ್ ಟಾಪ್ ಮೆಟೀರಿಯಲ್ ಬಂದು ಗ್ರಾನೈಟ್ ಅಲ್ಲಿ ಗ್ಯಾಲಕ್ಸಿ ಬ್ಲಾಕ್. ಗ್ಯಾಲಕ್ಸಿ ಚೆನ್ನಾಗಿದೆ, ಒಂಥರ ಸ್ಮೂತ್ ಆಗಿ. ಸೊ ಇದು ಸಿಂಕ್ ಬಂದು ಜನರಲ್ ಆಗಿ SS ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ಕ್ವಾಡ್ಸ್ ಹಾಕಿದ್ವಿ. ಕ್ವಾಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದ್ರೆ ಸೌಂಡ್ ಬರೋದಿಲ್ಲ. ನೀವು ಪಾತ್ರೆ ಎಸಿದ್ರೆ ಪಾತ್ರೆ ಇಟ್ಟರೆ ಸೌಂಡ್ ಬರೋದಿಲ್ಲ. ಸೊ ಕ್ವಾಡ್ಸ್ ಅದಕ್ಕೆ ಯೂಸ್. ಸೊ ಇಲ್ಲಂತೂ ಆ್ಯಕ್ಚುಲಿ ಸ್ಟೋರೇಜ್ ತುಂಬ ಇದೆ. ಸ್ಟೋರೇಜ್ ಬಗ್ಗೆ ಹೇಳಿ ಸರ್ ಇಲ್ಲಿ ಸ್ವಲ್ಪ. ಅದೇ ಸ್ಟೋರೇಜಲ್ಲಿ ನಾವು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟು, ಅದು ಕಿಚನಲ್ಲಿ ಹ್ಯಾಂಡಿಯಾಗೆಲ್ಲ ಸಿಗಬೇಕಾಗುತ್ತೆ. ಸೊ ಅದಕ್ಕೆ ನಾವಿಲ್ಲೊಂದು ಟ್ರಾನ್ಸ್ಪರೆಂಟ್ ಟಿಂಟೆಡ್ ಬ್ಲ್ಯಾಕ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇದು ಕೂಡ ಸೈಂಟ್ ಗೋಬಿನ್ ಬ್ರ್ಯಾಂಡ್ದು. ಸೊ ಹೈಡ್ರಾಲಿಕ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಅದಕ್ಕೆ. ಮತ್ತೆ ಟೈಲ್ಸ್ ಎಲ್ಲ ಯಾವ್ದು ಬರುತ್ತೆ ಇಲ್ಲಿ ಇನ್ ಬಿಟ್ವೀನ್ ವಾಲ್ ಯೂನಿಟ್ ಮತ್ತೆ ಬಾಟಮ್ ಯೂನಿಟ್ ಮಧ್ಯ ಮೊರಾಕನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇದು ಟ್ರೆಂಡಿಂಗ್ ಏನಿದೆ, ಸೊ ಮೊರಾಕನ್ ಟೈಲ್ಸ್, ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡಿದ್ದೀವಿ. ಲಾಫ್ಟ್ ಯೂನಿಟ್ ಕೂಡ ನಿಮಗೆ ಸೇಮ್ ಅದೇ ಅಕ್ರಿಲಿಕ್ ಮೆಟೀರಿಯಲ್ ಯೂಸ್ ಮಾಡಿ ಲಾಫ್ಟ್ ಯೂನಿಟ್ ರೈಟ್ ಅರೌಂಡ್ ದಿ ಕಿಚನ್ ಕೊಟ್ಟಿದ್ದೀವಿ ಅದನ್ನ. ಸೊ ಇಲ್ಲೊಂದು ಆಕ್ಚುಲಿ ಕಾರ್ನರ್ ಬರುತ್ತೆ. ಸೊ ಈ ಕಾರ್ನರ್ ಅಲ್ಲಿ ಆಕ್ಚುಲಿ ಫುಲ್ ಡೀಪ್ ಇನ್ಸೈಡ್ ನಿಮ್ಗೆ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಹಾರ್ಡ್ವೇರ್ ಏನಿದೆ ಮ್ಯಾಜಿಕ್ ಕಾರ್ನರ್ ಅಂತಾರೆ. ಸೊ ನಿಮಗೆ ಇದು ಎಳೆದಾಗ ಆ ಕಾರ್ನರ್ ಇಂದಾನು ಬರುತ್ತೆ. ಸೊ ನೀವು ಎಲ್ಲೇ ಇಟ್ಬಿಟ್ಟು ಇಲ್ಲಿ ಏನೇ ನೀವು ಪ್ಲೇಸ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಇದನ್ನ ನೀವು ಪುಷ್ ಮಾಡಿದ್ರೆ ಆ ಕಾರ್ನರ್ಗೆ ಹೋಗ್ಬಿಡುತ್ತೆ. ಸೊ ನಿಮ್ಗೆ ಎಲ್ಲೂ ಅಲ್ಲೂ ಸ್ಪೇಸ್ ವೇಸ್ಟ್ ಆಗೋದಿಲ್ಲ. ಸೊ ಇದು ಮ್ಯಾಜಿಕ್ ಕಾರ್ನರ್ ಅಂತ ಹೇಳ್ತಾರೆ. ಅದೊಂದು ಇನ್ಸ್ಟಾಲ್ ಮಾಡಿದೀವಿ. ಆಮೇಲೆ ಇದು ವಿಕ್ಕರ್ ಬಾಸ್ಕೆಟ್ ಅಂತ. ಸೊ ತರಕಾರಿ ಇಟ್ಕೊಳ್ಳೋದಕ್ಕೆ. ಹೌದೌದು. ಸೊ ಇದು ವಿಕ್ಕರ್ ಬಾಸ್ಕೆಟ್ಸ್. ಸೊ 3 ಪ್ರೊವೈಡ್ ಮಾಡಿದೀವಿ ಡಿಫ್ರೆಂಟ್ ಸೈಜಸ್ ಅಲ್ಲಿ. ನೆಕ್ಸ್ಟ್ ಇದು ಪ್ಯಾಂಟ್ರಿ ಯೂನಿಟ್ ಅಂತ. ಇದರಲ್ಲಿ ನಿಮ್ಗೆ ಪೂರ್ತಿ ಗ್ರಾಸರೀಸ್ ಇಟ್ಕೋಬಹುದು, ಒಂಥರ ಫ್ರಿಡ್ಜ್ ತರ, ಬಟ್ ಕೂಲಿಂಗ್ ಇರಲ್ಲ ಅಷ್ಟೇ. ಸೊ ಆ ತರ ಇದೆ ಇದು ಪ್ಯಾಂಟ್ರಿ ಯೂನಿಟ್. ಸೂಪರ್. ನೆಕ್ಸ್ಟ್ ಬರಬೇಕಾದ್ರೆ ಆ ಕಡೆ ಯುಟಿಲಿಟಿ ಬರುತ್ತೆ ಸರ್. ಇದೊಂದು ಕಿಚನ್ ಇಂದ ಅಟ್ಯಾಚ್ ಆಗಿರೋ ಒಂದು ಯುಟಿಲಿಟಿ ಇದು. ಇದು 5 feet ಇನ್ ವಿಡ್ತ್, ಹಿಂಗೆ 16.5 in ಲೆಂತ್ ಇದೆ. ಆಕ್ಚುಲಿ ಒಂದು ವೆಟ್ ಕಿಚನ್, ಡ್ರೈ ಕಿಚನ್ ತರ ಅವರು ಕ್ಲೈಂಟ್ ಯೂಸ್ ಮಾಡ್ಕೊಂತಾರೆ. ಓಕೆ ಓಕೆ. ಸೊ ಇದೆಲ್ಲ ನಾವು ಫುಲ್ ಓಪನಬಲ್ ಬಿಟ್ಟು. ಹೌದೌದು. ಓಕೆ. ವೆಂಟಿಲೇಷನ್. ಸೊ ಇಲ್ಲಿ 3 track ನಾವು UPVC ವಿಂಡೋಸ್ ಕೊಡ್ಸಿದೀವಿ. ಓಕೆ. ಸೊ ಮಾಸ್ಕಿಟೋ ನೆಟ್ ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಸೂಪರ್. ಕಿಚನ್ ಡೈಮೆನ್ಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸರ್, ಕಿಚನ್ ಇದು 16.5 ಗೆ 15 feet ಇದೆ ಸರ್. 16x15 ಬರುತ್ತೆ. ಹೌದು. ಓಕೆ. ಸೂಪರ್. ಸೊ ಡೈನಿಂಗ್ ಏರಿಯಾ ಕೂಡ ತುಂಬಾ ದೊಡ್ಡದಾಗಿದೆ ಆಕ್ಚುಲಿ. ಯಾಕಂದ್ರೆ 2 ಡೈನಿಂಗ್ ಟೇಬಲ್ ಇಡಬಹುದು. ಖಂಡಿತ. ಅಷ್ಟು ಒಂದು ಸ್ಪೇಷಿಯಸ್ ಆಗಿದೆ. ಸೊ ಡೈನಿಂಗ್ ಟೇಬಲ್ ಬಂದ್ರೆ ಇದು ವಾಲ್ ಪೇಪರ್ಸ್ ಬರುತ್ತೆ. ಹೌದು ಸರ್, ಇದು ವಾಲ್ ಪೇಪರ್ ಒಂದು ಹಾಕಿಕೊಟ್ಟಿದ್ದೀವಿ. ಸೊ ಇಲ್ಲಿ ಲೈಟಿಂಗ್ಸ್, ಇಂಟೀರಿಯರ್ ಎಲ್ಲ ಕೂಡ ನೀವೇ ಮಾಡಿರೋದು? ಹೌದು. ಇಂಟೀರಿಯರ್ಸ್ ಪೂರ್ತಿ, ಎಕ್ಸ್ಟೀರಿಯರ್ ಎವ್ರಿಥಿಂಗ್ ನಮ್ಮ ಕಂಪನಿಯಿಂದಾನೆ ಮಾಡ್ಕೊಟ್ಟಿರೋದು ನಾವು. ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಬರಬೇಕಾದ್ರೆ ಪೂಜಾ ಯೂನಿಟ್ ಬರುತ್ತೆ. ಹೌದು. ಸೊ ಪೂಜಾ ಯೂನಿಟ್ ಕೂಡ ಡಿಫ್ರೆಂಟ್ ಆಗಿ ಕೇಳ್ತಾರೆ, ಸನ್ಲೈಟ್ ಬೀಳಬೇಕು ಆ ಥರ. ಹೌದು ಹೌದು ಹೌದು. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಕರೆಕ್ಟ್ ಸರ್. ಇದಕ್ಕೆ ಸನ್ಲೈಟ್ ಬರೋ ಕಾನ್ಸೆಪ್ಟ್ ಒಂದಿದೆ, ಬಟ್ ಇಲ್ಲಿ ಎಕ್ಸ್ಟೀರಿಯರ್ ನೀವು ನೋಡೋದಾದ್ರೆ ಕ್ಲೈಂಟ್ ವಾಸ್ ವೆರಿ ಸ್ಪೆಸಿಫಿಕ್. ನನಗೆ ಯಾವ ಡಿಸೈನ್ಸು ಬೇಡ, ಯಾವ ಕಾರ್ವಿಂಗ್ಸು ಬೇಡ, ಅದೆಲ್ಲ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ. ಇವಾಗ ಮಾಡಿಸ್ಕೊಂಡ್ಬಿಡ್ತೀನಿ, ಬಟ್ ಮುಂದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಆದಷ್ಟು ಪ್ಲೇನ್ ಮಾಡಿ ಕೊಡಿ ಅಂತ ಹೇಳಿದ್ರು. ಸೊ ವೆರಿ ವೆರಿ ಬೇಸಿಕ್ ಆಗಿ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಕೊಟ್ಟಿದೀವಿ. ಈ ಡೋರ್ಸ್ಗೆ ನಾವು ಯೂಸ್ ಮಾಡಿರೋದು ಟೀಕ್ ವುಡ್. ಸೊ ಮಧ್ಯದಲ್ಲಿ ಗ್ಲಾಸ್ ಲೇ ಮಾಡಿದೀವಿ. ಸೊ ಪೂಜಾ ರೂಮ್ ಡೈಮೆನ್ಷನ್ ಬಂದು 6 ಗೆ 6 feet ಇದೆ. 6 ಗೆ 6 feet ಇದೆ. ಸೊ ಮೇಲ್ಗಡೆ ಓಪನ್ ಕೊಟ್ಟಿದ್ದೀರಾ? ಓಕೆ. ಸ್ಕೈಲೈಟ್ ಇಂದ ಈ ಬೆಳಕು ಆಟೋಮೆಟಿಕ್ ಡೈರೆಕ್ಟ್. ಹೌದು. ಓಕೆ. ಸೂಪರ್. ಸೊ ನೆಕ್ಸ್ಟ್ ಕೂಡ ಇನ್ನೊಂದು ರೂಮ್ ಬರುತ್ತಲ್ಲ ಅದು? ಸರ್ ಇದು ಮಾಸ್ಟರ್ ಬೆಡ್ರೂಮು. ಸೊ ಇದು 16x16 ಇದೆ ಡೈಮೆನ್ಷನ್. ಓಕೆ. ಇದಕ್ಕೆ ನಾವು ವಾರ್ಡ್ರೋಬ್ ಏನ್ ಮಾಡಿಸಿದೀವಿ, ಇದು ಬಹಳ ಡಿಫ್ರೆಂಟ್ ಆಗಿದೆ ಈ ಕಾನ್ಸೆಪ್ಟ್. ಏನಂತಂದ್ರೆ ಜನರಲ್ ಆಗಿ 7 feet ಗೆ ಡೋರ್ಸ್ ಬರುತ್ತೆ, ಬಟ್ ಇಲ್ಲಿ ನಾವು ಫ್ಲೋರ್ ಇಂದ ಸೀಲಿಂಗ್ ತನಕ ನಾವು ಸಿಂಗಲ್ ಡೋರ್ನ ಮಾಡಿಕೊಟ್ಟಿದ್ದೀವಿ. ಓಕೆ. ಸೂಪರ್. ಸೊ ಇದು ಆಕ್ಚುಲಿ ಒಂದು ಲುಕ್ ಅಂತ ಹೇಳ್ಬೋದು. ಹೌದು ಹೌದು. 3D ಡಿಸೈನ್ ಅಲ್ಲಿ ಹೆಂಗಿದೆಯೋ ಅದೇ ತರ ಒಂದು ಲುಕ್. ಕರೆಕ್ಟ್ ಸರ್. ಸೊ ಮೊದಲನೇದಾಗಿ ನಾವು ಯಾವಾಗೂ 3D ಡಿಸೈನ್ಸ್ ಕೊಟ್ಟೆ ನಾವು ಅದನ್ನ ಎಕ್ಸಿಕ್ಯೂಷನ್ ಮಾಡೋದು. ಸೊ ವೆರಿ ಸಿಮಿಲರ್ ಟು 3D ಡಿಸೈನ್ಸ್, ಆಲ್ಮೋಸ್ಟ್ 90% ನಾವು ಮ್ಯಾಚ್ ಮಾಡ್ಬೋದು. ಸೊ ನೋಡಿ, ಇದು ಸಿಂಗಲ್ ಡೋರ್, ಫ್ರಮ್ ಫ್ಲೋರ್ ಟು ಸೀಲಿಂಗ್ ಸಿಂಗಲ್ ಮಾಡ್ಕೊಟ್ಟಿದ್ದೀವಿ. ಅಲ್ಲೇ ನಾವು ಲಾಫ್ಟ್ ಮಾಡಿದ್ದೀವಿ. ಸಪ್ರೇಟ್ ಅದು ಮಾಡಬಾರ್ದು, ಒಂದು ಹೊಸ ಕಾನ್ಸೆಪ್ಟ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಸಿಂಗಲ್ ಇದು ಕಂಪ್ಲೀಟ್ಲಿ, ಈ ವಾರ್ಡ್ರೋಬ್ ಏನಿದೆ ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಮಿಕ್ಕಿದ ಎಲ್ಲ ಕಡೆ ನಾನೇನು ತೋರಿಸ್ತೀನಿ ನಿಮ್ಗೆ ಅದೆಲ್ಲ ಮಾಡ್ಯುಲರ್ ಫಿನಿಶ್ ಅಂದ್ರೆ ಫ್ಯಾಕ್ಟ್ರಿ ಫಿನಿಶ್. ಈ ಹ್ಯಾಂಡ್ ಮೇಡು ನಿಮ್ಗೆ ಯಾವ ತರ ಕ್ವಾಲಿಟಿ ಇದೆ ಅಂದ್ರೆ, ನಮ್ಮ ಹತ್ರ ಯಾವ ತರ ಕಾರ್ಪೆಂಟರ್ಸ್ ವರ್ಕ್ಮೆನ್ಶಿಪ್ ಇದೆ ಅಂತ ನೀವು ಎಲ್ಲೂ ಕೂಡ ಇದು ಫ್ಯಾಕ್ಟ್ರಿ ಫಿನಿಶ್ ಅಂತ ಹೇಳಕ್ಕೆ ಆಗಿದೆ. ಅಷ್ಟು ಕ್ಲೀನ್ ಅಂಡ್ ನೀಟ್ ಫಿನಿಶ್ ಮಾಡಿದ್ದಾರೆ. ಈ ಡೋರ್ಸ್ ಮಾಡೋದಕ್ಕಷ್ಟೇ ಬಹಳ ಸಮಯ ತಗೊಂಡ್ರು, ಟ್ರಯಲ್ ಅಂಡ್ ಎರರ್ ಮಾಡಿದ್ವಿ. ಯಾಕಂದ್ರೆ ಸುಮ್ಮನೆ ಏನೋ ಒಂದು ಮಾಡ್ಸಕ್ಕಾಗಲ್ಲ. ಪ್ಲೈ ಬರೋದೇ ಅರೌಂಡ್ 8 feet ಬರುತ್ತೆ, ಇದು 9.5. ಸೊ ತುಂಬಾ ಟ್ರಯಲ್ ಅಂಡ್ ಎರರ್ ಮಾಡಿ ಕೊನೆಗೆ ಈ ತರ ಒಂದು ಶಟರ್ಸ್ ಮಾಡಿ ಅವರಿಗೆ ಕೊಟ್ವಿ ಕ್ಲೈಂಟ್. ಸೂಪರ್. ನೆಕ್ಸ್ಟ್ ಬರಬೇಕಾದ್ರೆ ಈ ಕಡೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿ. ಓಕೆ. ಸ್ಲೈಡಬಲ್ ಅದು? ಹೌದು ಸರ್. ಇದು ಬಾಲ್ಕನಿ ಮಾಸ್ಟರ್ ಬೆಡ್ರೂಮ್ಗೆ. ಓಕೆ. ಸೊ ಇದಕ್ಕೂ ಕೂಡ 3 track ಹಾಕಿದೀವಿ. ಇದೊಂದು ಫ್ರೆಂಚ್ ವಿಂಡೋ ಇದಕ್ಕೆ.
ಸೊ 3 ಟ್ರ್ಯಾಕ್ ಒಂದು ಮಸ್ಕಿಟೋ ನೆಟ್ ಬರುತ್ತೆ ಮಧ್ಯದಲ್ಲಿ. Okay. ಇದು ನಮಗೆ 7 ಫೀಟ್ಗೆ 4 ಫೀಟ್ ಇದೆ ಬಾಲ್ಕನಿ ಇದು. ಸೊ ಸೇಫ್ಟಿ ಪರ್ಪಸ್ಗೆ ನಾವು ಇಲ್ಲಿ ಗ್ರಿಲ್ ಕೊಟ್ಟಿದ್ದೀವಿ. ಇದು ಗ್ಲಾಸ್ ಕೊಟ್ಟಿರೋದ್ರಿಂದ ಯಾರು ಬೇಕೋ ಗ್ಲಾಸ್ ನ ಹೊಡ್ಕೊಂಡು ಹೊರಗಡೆ ಬರ್ಬೋದು. ಹೌದು. ಅದಕ್ಕೋಸ್ಕರ ಇಲ್ಲಿ ನಾವು ಸೇಫ್ಟಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಸೇಫ್ಟಿ ಬರುತ್ತೆ. ಹೌದು. ಓಕೆ, ಸೊ ಅಲ್ಲಿ ಕೂಡ ಸಾಕೆಟ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಕರೆಕ್ಟ್. ಹೌದು. ಸೂಪರ್. ಇದು ಮಸ್ಕಿಟೋ ನೆಟ್ ಬರುತ್ತೆ. ಹೌದು ಹೌದು ಸರ್. ಇದು ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಇದು ಕೂಡ ಅಟ್ಯಾಚಬಲ್ ಇದು. ಹೌದು. ಇದು ಕಿಂಗ್ ಸೈಜ್ 6x7 ಫೀಟ್ ಕಿಂಗ್ ಸೈಜ್ ಕಾಟ್ ಇದು. ಇದು ಹೈಡ್ರಾಲಿಕ್ ಕಾಟ್, ಆಕ್ಚುಲಿ ಲಿಫ್ಟ್ ಮಾಡ್ಬೋದು. ಬಟ್ ಏನೋ ಐಟಮ್ಸ್ ಎಲ್ಲ ಡಂಪ್ ಮಾಡಿದ್ದಾರೆ ಆಗ್ಲೇ. ಅದು 2 ಸೈಡ್ ಟೇಬಲ್ಸ್ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಬ್ಯಾಕ್ ಸೈಡ್ ಕುಶನ್ ಒಂದು ಲೇ ಮಾಡಿದೀವಿ. ಮತ್ತೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ವಾಲ್ ಪೇಪರ್ಸ್ ಒಂದು ಹಾಕೊಟ್ಟಿದ್ದೀವಿ ಮಾಸ್ಟರ್ ಬೆಡ್ರೂಮ್ಗೆ. ಸೂಪರ್. ಸೊ ಇದು ಕೂಡ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತೊಂದು ಸೆಪರೇಟ್ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಡ್ರೆಸ್ಸಿಂಗ್ ಯೂನಿಟ್. ಇದು 5 ಫೀಟ್ ಇನ್ ಬಿಡ್ತ್ ಇದೆ. ಈ ಕಡೆ ನಿಮ್ಗೆ ಒಂದು 4 ಫೀಟ್ ಇದೆ. ಇದಕ್ಕೆ ನಾವು ಒಂದು LED ಸ್ಟ್ರಿಪ್ ಲೈಟ್ ಹಾಕೊಟ್ಟಿದ್ವಿ. ಸೊ ಬ್ರೈಟ್ ಆಗಿ ಕಾಣೋದಕ್ಕೋಸ್ಕರ. ಹೌದು. ಸೊ ಇಲ್ಲಿ ಕೆಳಗಡೆ ಸ್ಟೋರೇಜ್ ಪರ್ಪಸ್, ಕೆಳಗಡೆ ಎಲ್ಲ ಸ್ಟೋರೇಜ್ ಇದೆ. ಎಲ್ಲದಕ್ಕೂ ನಿಮಗೆ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ. ಸೊ ಇದೆಲ್ಲ ಫ್ಯಾಕ್ಟರಿ ಫಿನಿಶ್. ನಾನು ಹೇಳ್ದಂಗೆ ಇದೊಂದು ಮಾತ್ರ ನಿಮಗೆ ಹ್ಯಾಂಡ್ ಮೇಡ್. ಸೂಪರ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ವಾಶ್ರೂಮ್ ಏರಿಯಾ ಬರುತ್ತೆ. ಓಕೆ ಸರ್, ಇದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಇದು. ಇದಕ್ಕೆ ನಾವು ಆಂಟಿ ಸ್ಕಿಡ್ ಫ್ಲೋರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ವಾಲ್ ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಮಧ್ಯದಲ್ಲಿ ಇದು ನಮಗೆ ಇದೊಂದು ಬೀಡಿಂಗ್ ಕೊಟ್ಕೊಂಡು ಹೋಗಿದ್ದೀವಿ, ಜಸ್ಟ್ ಒಂದು ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ. ಗೋಲ್ಡ್ ಬೀಡಿಂಗ್ಸ್ ಬರುತ್ತೆ. ಹೌದು. ಓಕೆ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್. ಇಲ್ಲಿ ನಾವು ಡೈವರ್ಟರ್ ಯೂಸ್ ಮಾಡಿದೀವಿ. ಆಕ್ಚುಲಿ ಬಾಡಿ ಜೆಟ್ ಇದೆ ಇದಕ್ಕೆ. ಕ್ಲೈಂಟ್ ಹೇಳಿ ಮಾಡಿಸ್ಕೊಂಡ್ರು ಅದನ್ನ. ಸೊ ಎಲ್ಲ ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ನಾವೆಲ್ಲ ಕಡೆ ಡೈವರ್ಟರ್ಸ್ ಹಾಕಿ ಕೊಡ್ತೀವಿ ಜಾಗ್ವಾರ್. ಸೂಪರ್ ಸರ್. ಟೈಲ್ಸ್ ಫುಲ್ ಹೈಟ್ ತನಕನೂ ಬಂದಿದೆ. ಹೌದು ಹೌದು. ಓಕೆ, ಫುಲ್ ಹೈಟ್. ಸೂಪರ್. ಇದೆಲ್ಲ ಟೈಲ್ಸ್ ಗ್ರಾನೈಟ್ ಬರುತ್ತಾ ಇದು? ಅಥವಾ ಇಲ್ಲ, ಇದೆಲ್ಲ ಟೈಲ್ಸ್, ಟೈಲ್ಸ್, ಗ್ಲಾಸಿ ಫಿನಿಶ್ ಟೈಲ್ಸ್. ಸೂಪರ್ ಸರ್. ಇದ್ರಲ್ಲಿ ಏನಾದ್ರು ಲೈಕ್ ವಾಟರ್ ಪ್ರೂಫ್ ಆ ಥರ? ಇದು ವಾಟರ್ ಪ್ರೂಫ್ ಫ್ಲಶ್ ಡೋರ್ಸ್ ಇದು. ಇದು ವಾಟರ್ ಪ್ರೂಫ್ ಫ್ಲಶ್ ಡೋರ್ಸ್ ಇದು. ಓಕೆ ಸರ್. ಇದು ಡೈನಿಂಗ್ ಏರಿಯಾ ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್? ಇದು ಡೈನಿಂಗ್ ಏರಿಯಾ ಡೈಮೆನ್ಷನ್ 14 ಫೀಟ್ಗೆ 21 ಫೀಟ್ ಇದೆ ಇದು. 21 ಫೀಟ್. ಹೌದು ಹೌದು. ಓಕೆ. ಸೊ ಇಲ್ಲಿ ಕೂಡ ನಾವು ನೋಡ್ತಿರ್ಬೋದು ಸರ್. ಇದು ಡೈನಿಂಗ್ ಇಂದ ಕಾಮನ್ ಪ್ಯಾಸೇಜ್ ಇದು, ಅಂದ್ರೆ ಒಂದು ಕಾಮನ್ ವಾಶ್ರೂಮ್ ಇದೆ. Okay. ಸೊ 4 ಬೆಡ್ರೂಮ್ ಅಲ್ಲೂ ನಾವು ವೆಸ್ಟರ್ನ್ ಕಮೋಡ್ಸ್ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ಮಾತ್ರ ಒಂದು ಇಂಡಿಯನ್ ಇರ್ಲಿ ಅಂತ ಒಂದು ಇಂಡಿಯನ್ ವಾಶ್ರೂಮ್ ಮಾಡ್ಕೊಟ್ಟಿದೀವಿ. ಸೊ ಇಲ್ಲೊಂದು ಕಾಮನ್ ವ್ಯಾನಿಟಿ. ಸೊ ಡೈನಿಂಗ್ ರೂಮ್ ಇಂದ ಇಲ್ಲಿ ಜಸ್ಟ್ ಬಂದು ಫೇಸ್ ವಾಶ್ಗೆ, ಹ್ಯಾಂಡ್ ವಾಶ್ಗೆ ಒಂದು ಕಾಮನ್ ವ್ಯಾನಿಟಿ ಮಾಡಿ ಕೊಟ್ಟಿದ್ದೀವಿ. ಸೊ ಇದು ಒಂದು ಅದಕ್ಕೆ ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಗೋಲ್ಡ್ ಫಿನಿಶ್ ಅಲ್ಲಿರೋ ಒಂದು ವಾಶ್ ಬೇಸನ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದು ಇನ್ನೊಂದು ಬೆಡ್ರೂಮ್ ಅದೇ ಫ್ಲೋರ್ನಲ್ಲಿ. ಸೊ ಇದು ಗೆಸ್ಟ್ ಬೆಡ್ರೂಮು. ಇದು 15x15 ಇದೆ. ಇದಕ್ಕೆ ನಾವು ಪ್ಲಾಟ್ಫಾರ್ಮು ಕಬೋರ್ಡ್ಗೋಸ್ಕರ ಅಂತ ಮಾಡಿಸಿದ್ವಿ. ಬಟ್ ಕ್ಲೈಂಟು ಇಲ್ಲ, ನಂದೊಂದು ಬೇರೆ ಯಾವುದೋ ಒಂದು ಬೀರು ಇದೆ, ಅದು ನಾನು ಇಲ್ಲಿ ಇಟ್ಕೊತೀನಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿದ್ವಿ ನಮ್ಮ ಒಂದು ಕಬೋರ್ಡ್ಸ್ನ. ಸೊ ಇದು ಹ್ಯಾಂಡಲ್ಸ್ ಕೂಡ ಡಿಫ್ರೆಂಟ್ ಆಗಿದೆಯಲ್ಲ ಸರ್? ಹೌದು ಸರ್. ಹ್ಯಾಂಡಲ್ಸ್ ಯಾವಾಗಲೂ ಎಲ್ಲ ಕಡೆ ಚಿಕ್ಕದು ನೋಡಿರ್ತೀರಾ, 12 ಇಂಚಸ್ ಹಾಕ್ತಾರೆ, 9 ಇಂಚಸ್ ಹಾಕ್ತಾರೆ. ಇದು ಕಂಪ್ಲೀಟ್ಲಿ 3 ಫೀಟ್ ಹ್ಯಾಂಡಲ್ಸ್ ಇದು. ಸೊ 3 ಫೀಟ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಇದು ಕಂಪ್ಲೀಟ್ಲಿ ಫ್ಯಾಕ್ಟರಿ ಫಿನಿಶ್. ಸೊ ಇನ್ನರ್ ಲ್ಯಾಮಿನೇಟ್ ನಾವೇನು ಯೂಸ್ ಮಾಡಿದ್ದೀವಿ, ಇದು 0.8 mm ಇದು. 0.8 ಅದು ಎಕ್ಸಾಕ್ಟ್ 0.8 mm ಇದು. ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಪ್ರತಿಯೊಂದಕ್ಕೂ ನಾವು ಸಾಫ್ಟ್ ಕ್ಲೋಸ್ ಕೊಟ್ಟಿದ್ದೀವಿ. ಮತ್ತು ಎಲ್ಲೆಲ್ಲಿ ಡ್ರಾವರ್ಸ್ ಬರುತ್ತೋ ಅದೆಲ್ಲದಕ್ಕೂ ನಾವು ಒಂದು ಲಾಕ್ಸ್ ಹಾಕಿ ಕೊಟ್ಟಿದ್ದೀವಿ. ಓಕೆ. ಇದು ಗೆಸ್ಟ್ ಬೆಡ್ರೂಮ್ ಆಗಿರೋದ್ರಿಂದ ವೆರಿ ಮಿನಿಮಲ್ ಸ್ಟೋರೇಜ್ ಬೇಕಾಯಿತು ಅಂದರು. ಬಟ್ ಇದಕ್ಕೆ ಇನ್ನೊಂದು ನಮಗೆ ಏನು ಶಾರ್ಟೇಜ್ ಬಂತಂತಂದರೆ, ಡ್ರೆಸ್ಸಿಂಗ್ ಆಗೋದಕ್ಕೆ ನಮ್ಗೊಂದು ಮಿರರ್ ಇರಲಿಲ್ಲ. ಸೊ ಮಿರರ್ ಇಲ್ಲೆಲ್ಲ ಹಾಕಿದ್ರೆ ಈ ಲುಕ್ಸ್ ಹಾಳಾಗುತ್ತೆ. ಬೇರೆ ಗೋಡೆ ಮೇಲೆ ಹಾಕೋದೆಲ್ಲ ಕಾಮನ್ ಆಗಿ ನೋಡಿರ್ತೀರ. ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಹೊಸದಾಗೆ ಒಂದು ಥಾಟ್ ತೊಗೊಂಡು ಬಂದ್ವಿ. ಏನಂತಂದರೆ, ಈ ಹ್ಯಾಂಡಲ್ ನಿಮಗೆ ಡೋರ್ ಥರ ಕಾಣ್ತಿದೆ. ಇದು ನೀವು ಇಲ್ಲಿ ಹೇಳಿದ್ರೆ ಇಲ್ಲಿ ನಿಮಗೆ ಮಿರರ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಇದೊಂಥರ ಹಿಡನ್ ಮಿರರ್ ಯೂನಿಟ್ ಥರ. ನಿಮಗೆ ಏನಾರು ಐಟಮ್ಸ್ ಬೇಕಂದ್ರೆ ಇಲ್ಲಿ ಇಟ್ಕೋಬೋದು ನೀವು. ಅಲ್ಲೇ ಸ್ಟೋರೇಜು ಇದೆ. ವಾಪಸ್ ನೀವು ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಇದ್ರಲ್ಲಿ ಮಿರರ್ ಯೂನಿಟ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಓಕೆ ಓಕೆ. ಸೊ ಇಲ್ಲ ಆಕ್ಚುಲಿ ಬಂದ್ಬಿಟ್ಟು 2 ವಿಂಡೋ ಪ್ರೊವೈಡ್ ಮಾಡಿ. ಹೌದು, ಇಲ್ಲಿ 2 ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಮತ್ತೆ ಇದಕ್ಕೂ ಕೂಡ ಫ್ರೆಂಚ್ ವಿಂಡೋ ಒಂದು ಕೊಟ್ಟಿದ್ದೀವಿ. ಇದಕ್ಕೆ ಸೇಫ್ಟಿ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಫ್ರೆಂಚ್ ವಿಂಡೋ. ಇದು ಅರೌಂಡ್ 6 ಫೀಟ್ ವಿಡ್ತ್ ಇದೆ. ಓಕೆ. ಇಲ್ಲಿ ಅಪ್ ಟು 9 ಫೀಟ್ ಇನ್ ಲೆಂತ್ ಇದೆ. ಇಲ್ಲಿ ಇದು ಔಟ್ಸೈಡ್ ಬರೋದ್ರಿಂದ, ಇದು ಎಲಿವೇಶನ್ಗೆ ಬರೋದ್ರಿಂದ ಇಲ್ಲಿ ನಾನು MS ವರ್ಕ್ ಕೊಟ್ಬಿಟ್ಟು ಸೇಫ್ಟಿಗೆ ಮಾಡಕ್ ಹೋದ್ರೆ ಎಲಿವೇಶನ್ ಲುಕ್ ಹಾಳಾಗ್ಬಿಡುತ್ತೆ. ಹೌದು. ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಒಳಗಡೆ ನಂಗೆ ಸೇಫ್ಟಿ ಇರಬೇಕು. ಅದಕ್ಕೋಸ್ಕರ ನಾನೇನು ಪ್ಲಾನ್ ಮಾಡಿದ್ದೀನಿ, ಇಲ್ಲಿ ಕೊಲಾಪ್ಸಿಬಲ್ ಗೇಟ್ಸ್ ಹಾಕ್ಸ್ಬಿಟ್ಟಿದ್ದೀನಿ ಒಳಗಡೆ. ಓಕೆ ಓಕೆ.
ಇಲ್ಲಿ ಕೊಲಾಪ್ಸಿಬಲ್ ಗೇಟ್ಸ್ ಇದೆ. ಓಕೆ. ಸೊ ಜೊತೆಗೆ ಇಲ್ಲಿ ಇದು ಕೂಡ ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್, ಅದೇನು ಎಲಿವೇಶನ್ ಕೆಳಗಡೆಯಿಂದ ಬಂದಿದೆ, ಸೊ ನ್ಯಾಚುರಲ್ ಸ್ಟೋನ್ ಕ್ಲೈಡಿಂಗ್ಸ್ ಇಲ್ಲೂ ಕೂಡ ನಾವು ಲೇ ಮಾಡಿದ್ದೀವಿ. ಸೂಪರ್ ಸರ್. ಓಕೆ, ಇದು ಒಂಥರ ಸೇಫ್ಟಿ ಪರ್ಪಸ್ಗೂ ಆಗುತ್ತೆ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ. ಹೌದು. ಸೊ ಇದು ಕೊಲಾಪ್ಸಿಬಲ್ ಗೇಟ್ಸ್. ಸೊ ನೀವು ಇಲ್ಲಿ ಕರ್ಟನ್ಸ್ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿದಾಗ ಕರ್ಟನ್ಸ್ ಇದನ್ನ ಕ್ಲೋಸ್ ಮಾಡ್ಬಿಡುತ್ತೆ, ಕವರ್ ಮಾಡಿಬಿಡುತ್ತೆ. ನಿಮ್ಗೆ ಇದು ಇದೆ ಅಂತಾನು ಗೊತ್ತಾಗೋದಿಲ್ಲ. ನೈಟ್ ಟೈಮ್ ನೀವು ಇದನ್ನ ಲಾಕ್ ಮಾಡಿ ಸೇಫ್ಟಿಯಾಗಿ ಇರ್ಬೋದು. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ವಾಶ್ರೂಮ್ ಇದೆ. ಇದು ಒಂದು ವಾಶ್ರೂಮ್ ಗೆಸ್ಟ್ ರೂಮ್ಗೆ. ಇದು 4x8 ಫೀಟ್ ಇದೆ. ಇದು 4x8 ಫೀಟ್. ಹೌದು. ಇಲ್ಲೂ ಕೂಡ ಜಾಗ್ವಾರ್ ಫಿಟ್. ಇದು ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್. ಓಕೆ ಸರ್, ಇವಾಗ ಮೇಲ್ಗಡೆ ಕೂಡ ಫ್ಲೋರ್ ಹೋಗೋಣ. ಇದು ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಸರ್ ಇದು 4 ಫೀಟ್ ವೈಡ್ ಇದೆ ಸ್ಟೇರ್ ಕೇಸು. ಸೊ ಇದಕ್ಕೂ ನಾವು SS ರೈಲಿಂಗು ಮತ್ತೆ ಸೈಡ್ ಗೋಬಿಂದು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದೀವಿ. ಲೈಟೇ ಬೇಡ ಆಕ್ಚುಲಿ. ಹೌದು ಬರ್ತಾ ಇದೆ. ಕರೆಕ್ಟ್. ಜೊತೆಗೆ ಇಲ್ಲಿ ಮೇಲೆ ಕಟೌಟ್ ಇದೆ ಸ್ಕೈಲೈಟ್ಗೋಸ್ಕರ. ಅದ್ರ ಜೊತೆಗೆ ಈ ಒಂದು ಸ್ಟೇರ್ ಕೇಸಲ್ಲಿ ನಾವು ಈ ಏರಿಯಾನ ದೊಡ್ಡ ವಿಂಡೋಸ್ ಕೊಡೋಣ ಅಂತ ಹೇಳಿ, ಇಟ್ ಇಸ್ ಅರೌಂಡ್ 12 ಫೀಟ್ ಲೆಂತ್ ಇದೆ. ಇದು 10 ಫೀಟ್ ಇದೆ, ಕೊನೆ ವಿಂಡೋ 8 ಫೀಟ್ ಇದೆ. ಸೊ ವೆಂಟಿಲೇಷನ್ ಮತ್ತೆ ಸನ್ಲೈಟ್ಗೆ ಯಾವ ಕಾರಣಕ್ಕೂ ಇಲ್ಲಿ ಕೊರತೆ ಮಾಡಿಲ್ಲ ಈ ಪ್ರಾಜೆಕ್ಟ್ ಅಲ್ಲಿ ನಾವು. ಸೂಪರ್. ಓಕೆ, ಲೈಟಿಂಗ್ ಕೂಡ ನೋಡ್ತಿರ್ಬೋದು, ಸೂಪರ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಿವಿಂಗ್ ಏರಿಯಾ ಬರುತ್ತೆ. ಹೌದು, ಲಿವಿಂಗ್ ಏರಿಯಾ ಅಂತೂ ತುಂಬಾ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ ಆಕ್ಚುಲಿ. ಇದು ಡೈಮೆನ್ಷನ್ ಬಂದು 14 ಫೀಟ್ಗೆ 21 ಫೀಟ್ ಇದೆ ಇದು. ಸೊ ಇಲ್ಲೂ ಕೂಡ ಒಂದು ಟಿವಿ ಯೂನಿಟ್ ಬೇಕಂತ ಹೇಳಿದ್ರು. ಇದೊಂಥರ ಸೆಕೆಂಡ್ರಿ ಟಿವಿ ಯೂನಿಟ್, ಜಸ್ಟ್ ಪರ್ಸನಲ್ ಅವರು ಸ್ಪೇಸ್ಗೋಸ್ಕರ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಒಂದು ಮಿನಿಮಲ್ ಕಾನ್ಸೆಪ್ಟ್ ಅಲ್ಲಿ ಒಂದು ಟಿವಿ ಯೂನಿಟ್ ಒಂದು ಮಾಡಿಕೊಟ್ಟಿದ್ದೀವಿ. ಸೂಪರ್. ಓಕೆ, ಇಲ್ಲೂ 2 ರೂಮ್ ಬರುತ್ತೆ ಇಲ್ಲಿ. ಹೌದು, ಈ ಫ್ಲೋರ್ ಅಲ್ಲಿ 2 ರೂಮ್ ಇದೆ. ಇದು ಅವರ ಕ್ಲೈಂಟ್ ಅವ್ರ ಡಾಟರ್ಸ್ ಬೆಡ್ರೂಮು. ಓಕೆ. ಸೊ ಇಲ್ಲೂ ಕೂಡ ಕಬೋರ್ಡ್ಸ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ನಿಮಗೆ 8 ಫೀಟ್ ವಿಡ್ತ್ ಕಬೋರ್ಡ್ ಇದು ಬೈ ಅರೌಂಡ್ 9.5 ಫೀಟ್ ಇದೆ. ಸೂಪರ್. ಕಲರ್ ಕಾಂಬಿನೇಷನ್ ಕೂಡ ವೈಟ್ ಅಂಡ್ ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ. ಹೌದು, ಇದಕ್ಕೆ ವೈಟ್ ಅಂಡ್ ರೋಸ್ ಗೋಲ್ಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಇದಕ್ಕೆ ಕೂಡ ಹ್ಯಾಂಡಲ್ಸ್ ನೋಡ್ಬೋದು ನೀವು. ಇಟ್ ಇಸ್ 4 ಫೀಟ್ ಇನ್ ಲೆಂತ್ ಈ ಹ್ಯಾಂಡಲ್ಸ್ ಕೂಡ. ಮತ್ತೆ SS ಫಿನಿಶ್ ಇದೆ, ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಸೂಪರ್. ಇಲ್ಲೂ 2 ವಿಂಡೋ ಬರುತ್ತಲ್ಲ ಟೋಟಲ್ ಆಗಿ. ಸೊ ಇಲ್ಲಿ ಕೂಡ ಸ್ಟೋರೇಜ್ ಇದೆ ಒಳಗಡೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಓಕೆ. ಆಲ್ಮೋಸ್ಟ್ ಪ್ರತಿ ಸ್ಟೋರೇಜ್ಗೂ ಲಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೊಡಕ್ಕೆ ಟ್ರೈ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ನಾನು ಹೇಳ್ದಂಗೆ ಓನರ್ ಡಾಟರ್ಸ್ ಬೆಡ್ರೂಮು, ಕಂಪ್ಲೀಟ್ಲಿ ವಾರ್ಡ್ರೋಬ್ ಅವ್ರಿಗೆ ಬೇಕಾಗಿತ್ತು. ಸೊ ಇಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಬೇಸಿಕ್ ಹ್ಯಾಂಗಿಂಗ್ ಏನೇನು ಮಾಡಬೇಕು ಇಲ್ಲಿ ಮಾಡ್ಕೊತಾರೆ. ಬೇಸಿಕ್ ಬಟ್ಟೆ ಇಟ್ಕೊಳ್ಳೋಕ್ಕೆ ನಿಮಗೆ ಹ್ಯಾಂಗಿಂಗ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಕೊಟ್ಟಿದ್ದೀನಿ ಹ್ಯಾಂಗಿಂಗ್ ಲಾಡ್ಜ್. ಯಾಕಂದರೆ ಸಾಮಾನ್ಯವಾಗಿ ಲೇಡೀಸ್ಗೆ ಎತ್ತರ ಇಟ್ಟರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಾಟಮಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಸೂಪರ್ ಸರ್. ಪಕ್ಕದಲ್ಲೇ ಬಾಲ್ಕನಿ ಸರ್. ಇದಕ್ಕೂ ಕೂಡ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ, ಸೊ ಅದೇ ಡೈಮೆನ್ಷನ್ ಇದು ಕೂಡ ಇದೆ. ಸೊ ಬಾಲ್ಕನಿ ಕೂಡ ಅದೇ ಡೈಮೆನ್ಷನ್ ಇದೆ. ಇಲ್ಲೂ ನಾವು 3 ಟ್ರ್ಯಾಕ್ ಪ್ರೊವೈಡ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಮೊಸ್ಕಿಟೋ ನೆಟ್ಟು. ಓಕೆ. ಸೊ ಈ ಬಾಲ್ಕನಿ ಬಂದು 7.5 ಫೀಟ್ಗೆ 4.5 ಫೀಟ್ ಡೈಮೆನ್ಷನ್ಸ್ ಇದೆ ಬರುತ್ತೆ. ಮತ್ತೆ ಇದು ಸರ್ ಎಷ್ಟು ಡೈಮೆನ್ಷನ್ ಇದು? ಇದು 16x16 ಇದೆ. 16x16 ಇದೆ. ಓಕೆ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಇನ್ನೊಂದು. ಹೌದು, ಇದಕ್ಕೂ ಒಂದು ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಟ್ಟಿದ್ದೀವಿ. ಈ ಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಮಿರರ್ನ ಒಂದು ಹಾಫ್ ಕರ್ವ್ಡ್ ಮಿರರ್ ಕೊಟ್ಟಿದ್ದೀವಿ ಇದಕ್ಕೆ. ಆಮೇಲೆ ಇದಕ್ಕೆ ಒಂದು ಟಾಲ್ ಯೂನಿಟ್ ಅನ್ನು ಕೊಟ್ಟಿದ್ದೀವಿ. ಅವ್ರದ್ದು ಏನಾರ ಪರ್ಫ್ಯೂಮ್ಸ್ ಅದು ಇಟ್ಕೊಳ್ಳೋಕ್ಕೋಸ್ಕರ ಇದೊಂದು ಟಾಲ್ ಯೂನಿಟ್ ಅನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ 4 ಸ್ಟೋರೇಜ್ ಪ್ಲಸ್ 2 ಟೋಟಲ್ 6 ಸ್ಟೋರೇಜ್ ಇದೆ. 6 ಸ್ಟೋರೇಜ್ ಬರುತ್ತೆ. ಸೊ ಇದು ಕೂಡ ಹ್ಯಾಂಡಲ್ಸ್ ಡಿಫ್ರೆಂಟ್ ಆಗಿದೆ ಅಲ್ಲ? ಇದಕ್ಕೆ ಒಂದೊಂದಕ್ಕೂ ಒಂಥರ ಇರಲಿ ಅಂತ ಅಂದ್ಬಿಟ್ಟು ಇದು ಮಾಡಿಕೊಟ್ಟಿದ್ದೀವಿ. ಎಲ್ಲದಕ್ಕೂ ಸಾಫ್ಟ್ ಕ್ಲೋಸ್ ಕೊಟ್ಟಿದ್ದೀವಿ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಇದು ವಾಶ್ರೂಮ್. ಹೌದು, ಇದು ಅಟ್ಯಾಚ್ಡ್ ಬಾತ್ರೂಮ್ ಇದು ಕೂಡ. ಸೊ ನೀವು ಇಲ್ಲಿ ಟೈಲ್ಸ್ ನೋಡ್ಬೋದು. ಇದಕ್ಕೂ ಕೂಡ ಫ್ಲೋರ್ ಟು ಸೀಲಿಂಗ್ ಕಂಪ್ಲೀಟ್ಲಿ ನಿಮಗೆ ವಾಲ್ ಎಲ್ಲೂ ಕಾಣೋದಿಲ್ಲ. ಕಂಪ್ಲೀಟ್ಲಿ ಗ್ಲಾಸಿ ಫಿನಿಶ್ ಟೈಲ್ಸ್ ಲೇ ಮಾಡಿದ್ದೀವಿ. ಫ್ಲೋರಿಂಗ್ ಆಂಟಿ ಸ್ಕಿಡ್ ಟೈಲ್ಸ್ ಬಂದಿದೆ. ಓಕೆ. ಇಲ್ಲೂ ಕೂಡ ನೀವು ಡೈವರ್ಟರ್ ಮತ್ತೆ ಇದು ಬಾಡಿ ಜೆಟ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಮಿಕ್ಕಿದ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್. ಆಕ್ಚುಲಿ ಇದು ಡೈಮೆನ್ಷನ್ ತುಂಬಾ ದೊಡ್ಡದಿದೆ, 9.5 ಇದೆ. ಫಸ್ಟ್ ಪ್ಲಾನ್ ಇದ್ದು ಒಂದು ಜಕ್ಕುಸಿ ಇನ್ಸ್ಟಾಲ್ ಮಾಡೋಣ ಅಂತ. ಬಟ್ ಕ್ಲೈಂಟ್ ಲೇಟರ್ ಆನ್ ನೋಡೋಣ, ಮುಂದೆ ನೆಕ್ಸ್ಟ್ ಯಾವಾಗ ಇನ್ಸ್ಟಾಲ್ ಮಾಡೋಣ ಅಂತ ಹೇಳಿದ ಕಾರಣ ನಾವು ಸ್ಪೇಸ್ ಹಂಗೆ ರಿಟೈನ್ ಮಾಡಿ ಕೊಟ್ಟಿದ್ದೀವಿ. ಮುಂದಕ್ಕೆ ಅವ್ರು ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಸೂಪರ್ ಸರ್. ಓಕೆ. ಸೊ ಇದಾದ್ಮೇಲೆ ಇದ್ರ ಪಕ್ಕದಲ್ಲೇ ಇನ್ನೊಂದು ರೂಮ್ ಬರುತ್ತಾ? ಹೌದು, ಟೋಟಲ್ ಆಗಿ. ಓಕೆ. ಸೊ ಈ ಫ್ಯಾಮಿಲಿ ಏರಿಯಾದಲ್ಲಿ ಇಲ್ಲೊಂದು ವಾಲ್ ಪೇಪರ್ ನೋಡ್ಬೋದು. ಈ ಒಂದು ವಾಲ್ಗೆ ನಾವು ಒಂದು ವಾಲ್ ಪೇಪರ್ ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇನ್ ಕೇಸ್ ಯಾರನ್ನ ಹತ್ತಿ ಇಳಿಯೋದಲ್ಲ ನಾವು ಆ್ಯಕ್ಚುಲಿ ಈ ವಿಂಡೋನ ನೋಡ್ಬೋದು. ಜೊತೆಗೆ ಬೆಳಕು ಗಾಳಿಗೂ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ವೆಂಟಿಲೇಷನ್ ಬೆಳಕು ಇದೆ. ಹೌದೌದು. ಸೊ ಇದು ಓನರ್ ಅವರ ಮಗನ ರೂಮ್ ಇದು. ಅವ್ರಿಗೆ ಈ ಕಲರ್ ಸ್ವಲ್ಪ ಕಾಂಬಿನೇಷನ್ ಇಷ್ಟ ಆಗಿದೆ. ಅವ್ರಿಗೆ ಸ್ವಲ್ಪ ಆಶ್ ಕಲರ್ ಗ್ರೇಯಿಶ್ ಇಷ್ಟ ಅಂತಂದ್ರು. ಸೊ ಆ ಕಾರಣಕ್ಕೋಸ್ಕರ ಅವ್ರು ಇಷ್ಟಪಟ್ಟ ಕಲರ್ ಕಾನ್ಸೆಪ್ಟಲ್ಲೇ ನಾವು ಈ ಲ್ಯಾಮಿನೇಟ್ಸ್ನ ಚೂಸ್ ಮಾಡಿ ಕೊಟ್ಟಿದ್ದೀವಿ. ಓಕೆ. ಓಕೆ. ಇಲ್ಲಿ ಕೂಡ ನೋಡ್ಬೋದು ನೀವು
ಡೋರ್ ಹ್ಯಾಂಡಲ್ಸ್ ಇದು ಕೂಡ 2.5 feet ಇನ್ ಲೆಂತ್ ಇದೆ. ಓಕೆ, ಇದು ಇದೆಲ್ಲ ಸಾಫ್ಟ್ ಬರುತ್ತೆ. ಹೌದೌದು, ಇದೊಂಥರ ಸ್ಯಾಟಿನ್ ಫಿನಿಶ್ ಲ್ಯಾಮಿನೇಟ್ ಅಂತಾರೆ ಇದಕ್ಕೆ. Okay. ನೀವು ನೋಡ್ಬೋದು, ಇದೊಂಥರ ಅದೇ ಗ್ಲಾಸಿನೂ ತುಂಬಾನೇ ಅಲ್ಲ, ಮ್ಯಾಟು ಅಲ್ಲ, ಒಂಥರ ಸ್ಯಾಟಿನ್ ಫಿನಿಶ್. ಹೌದೌದು, ಚೆನ್ನಾಗಿದೆ. ಇದು ಕೂಡ ಒಳಗಡೆ ನಾವೇನು ಮಾಡಿದೀವಿ ಎಲ್ಲ ಮಾಡ್ಯುಲರ್ ಫಿನಿಶ್. ಸೂಪರ್. ಸೊ ಇದು ಕೂಡ ನೋಡ್ತಿರ್ಬೋದು, ಅಕಾರ್ಡಿಂಗ್ ಟು ಅದಕ್ಕೆ ಮ್ಯಾಚ್ ಮಾಡೋ ಥರನೇ ಒಂದು ಹೈಲೈಟಿಂಗ್ ವಾಲ್ ಒಂದು ಕಲರ್ ಮಾಡಿ ಕೊಟ್ಟಿದ್ದೀವಿ. ಸೇಮ್ ಇದು ಕೆಳಗಿದ್ದಂಗೆ ಇಲ್ಲೂ ಸೇಮ್ ಬರುತ್ತೆ. ಹೌದು. ಎಲಿವೇಶನ್ಗೋಸ್ಕರ ಸ್ಟೋನ್ ಕ್ಲಾಡಿಂಗ್ಸು ಮತ್ತು ಇದು PVC. ಹೌದು, UPVC ಬರುತ್ತೆ. ಹೌದು, ಸೂಪರ್. ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೇಮ್ ಕೆಳಗಡೆ ಯಾವ ಥರ ನೋಡಿದ್ರು ಅದೇ ಥರ ಸೇಮ್ ಡೈಮೆನ್ಷನ್ಸ್ ಇದೆ. ಇಲ್ಲೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್. ಮತ್ತೆ ಇದೊಂದು ಡ್ರೆಸ್ಸಿಂಗ್ ಇರಲಿ ಅಂತ ನಾರ್ಮಲ್ ಕಾಮನ್ ಆಗಿ ಏನು ಕೊಡ್ತೀವೋ ಒಂದು ಮಿರರ್ ಎದುರುಗಡೆ ಕಾಣತ್ತಾರೆ ಅದೇ ಥರ ಮಾಡಿದ್ದೀವಿ. ಸೂಪರ್. ಓಕೆ, ಸೊ ನೆಕ್ಸ್ಟು ಬಂದರೆ ಅಲ್ಲೊಂದು ದೊಡ್ಡ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿ ಏರಿಯಾ ಬರುತ್ತೆ ಅದು. ಹೌದು. ಓಕೆ, ಸೊ ಈ ಫ್ಯಾಮಿಲಿ ಏರಿಯಾಯಿಂದ ಇಲ್ಲೂ ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ದೊಡ್ಡ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿಂದ ನೀವು ಹೊರಗಡೆ ಬರ್ತಿದ್ದಂಗೆ ಓಕೆ, ಇಷ್ಟು ದೊಡ್ಡ ಬಾಲ್ಕನಿ ನೀವು ನೋಡ್ಬೋದು. ಸೊ ಇದು ಡೈಮೆನ್ಷನ್ ನಿಮ್ಗೆ ಕಂಪ್ಲೀಟ್ಲಿ ಸೈಡ್ ಡೈಮೆನ್ಷನ್ ಏನಿದೆ 50 feet, ಆದಷ್ಟು 50 feet ನಾವು ಯೂಸ್ ಮಾಡಿದ್ದೀವಿ ಬಾಲ್ಕನಿಗೋಸ್ಕರ. ಲೆಂತ್ 16.5 feet ತಗೊಂಡಿದ್ದೀವಿ ನಾವು. 16.5. ಹೌದು. ಸೊ ಕ್ಲೈಂಟ್ ಒಂದು ಪಾರ್ಟಿ ಮಾಡೋದಕ್ಕೆ, ಒಂದು ಫಂಕ್ಷನ್ಸ್ಗೆ, ಎಲ್ಲದಕ್ಕೂ ಒಂದು ಪರ್ಪಸ್ ಸರ್ವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹೌದು. ಜಿಮ್ ಎಕ್ವಿಪ್ಮೆಂಟ್ಸ್ ಅವ್ರ ಮುಂದೆ ಇಟ್ಕೋಬಹುದು. ಓಕೆ, ಅಲ್ಲಿ ಫುಲ್ ಓಪನ್ ಬಿಟ್ಟು ಸದ್ಯಕ್ಕೆ ಓಪನ್ ಇದೆ. ಆಕ್ಚುಲಿ ಗ್ಲಾಸ್ ಪ್ರೊವೈಡ್ ಮಾಡೋಣ ಅಂತ ಹೇಳಿದ್ವಿ, ಬಟ್ ಕ್ಲೈಂಟು ನ್ಯಾಚುರಲ್ ವೆಂಟಿಲೇಷನ್ ಇರಲಿ, ಬೇಕಾದ್ರೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀವಿ. ಇದು ಫ್ಲೋರಿಂಗ್ ಅಲ್ಲ ಸರ್ ಇದು ವುಡನ್ ಫ್ಲೋರಿಂಗ್ ಟೈಲ್ಸ್ ಇದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆರೆಸ್ಗೆ ಬಂದಿರೋದು. ಇಲ್ಲಿ ಏನೇನೆಲ್ಲ ಮಾಡಿದ್ದೀರಾ ಸರ್? ಇಲ್ಲಿ ಟೆರೆಸ್ಗೆ ಸೇಫ್ಟಿಗೋಸ್ಕರ ಯಾರು ಪಕ್ಕದ ಬಿಲ್ಡಿಂಗಿಂದ ಹಾರಿ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸೇಫ್ಟಿ ಗ್ರಿಲ್ ಇಲ್ಲೊಂದು ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಆಮೇಲೆ ಇಲ್ಲಿ ಈ ಏರಿಯಾಗೆ ಬಂದರೆ ನೀವು, ಸೊ ಆಫ್ಟರ್ ಸ್ಲ್ಯಾಬ್ ಆದಮೇಲೆ ವಾಟರ್ ಪ್ರೂಫಿಂಗ್ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಇದು ಟೆರೆಸ್ ಏರಿಯಾ ಆಗಿರೋದ್ರಿಂದ ವಾಟರ್ ಸೀಪೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ವಾಟರ್ ಪ್ರೂಫಿಂಗ್ ಒಂದು ಲೇಯರ್ ಆಗಿದೆ. ಮತ್ತು ಕ್ಲೈಂಟ್ ಇಲ್ಲೊಂದು ರೂಮ್ ಬೇಕಂತ ಹೇಳಿದರು, ಅದಕ್ಕೊಂದು ವಾಶ್ರೂಮು ಮಾಡಿಕೊಟ್ಟಿದ್ದೀವಿ. ಟ್ಯಾಂಕ್ ಮೇಲ್ಗಡೆ 2000 ಲೀಟರ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೂಪರ್. ಇದು ಸ್ಕೈಲೈಟ್ ಇದು ಬರುತ್ತಲ್ಲ ಸರ್? ಅದು ಪೂಜಾ ರೂಮಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಸ್ಕೈಲೈಟು, ಸೊ ಅದು ಇಲ್ಲಿಂದ ಬರೋದು. ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲೂ ನಾವು MS ವರ್ಕಲ್ಲಿ ಸೇಫ್ಟಿ ಗ್ರಿಲ್ಸ್ ಮಾಡಿ ತೆಗಿಯೋಕ್ಕಾಗಲ್ಲ ಇದು. ಇದಕ್ಕೆ ಸಿಲಿಕಾನ್ ಗಮ್ ಹಾಕಿ ಸೀಲ್ ಮಾಡಿಬಿಟ್ಟಿದ್ವಿ ಸರ್. ಇದು ಕೂಡ ಸೇಂಟ್ ಗೋಬಿನ್ 12 mm ಟಫ್ ಆ್ಯಂಡ್ ಗ್ಲಾಸ್ ಇದು. ಓಕೆ, ಸೊ ಇದ್ರ ಮೇಲೆ ನಡ್ಕೊಂಡು ಹೋದ್ರೂ ಏನೂ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ ಅದು. ಸೂಪರ್. ಸೊ ಫುಲ್ ಎಲ್ಲ ಗ್ಲಾಸ್, ಟಫ್ ಆ್ಯಂಡ್ ಗ್ಲಾಸ್ ಹಾಕ್ಬಿಟ್ಟು ರೈಲಿಂಗ್ಸ್ ಕೊಟ್ಟಿದ್ದೀರಾ? ಹೌದು. ಓಕೆ, ಸೂಪರ್. ಸರ್, ಇವಾಗ ಕೂಡ ನಾವು ಪ್ರಾಜೆಕ್ಟ್ ಬಗ್ಗೆ ನೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ ಥರ ಡೈಮೆನ್ಷನ್ಸ್ ಬರುತ್ತೆ, ಏನೇನೆಲ್ಲ ಯೂಸ್ ಮಾಡಿದ್ದೀರಾ ಇಂಟೀರಿಯರ್ಸಲ್ಲಿ ಅಂತ. ಸೊ ಫಸ್ಟ್ ನೀವು ಬರಬೇಕಾದ್ರೆ ನಿಮ್ಮ ಕಂಪನಿ ಎಲ್ಲಿ ಬರ್ಬೋದು ಸರ್? ಸರ್, ನಮ್ಮ ಕಂಪನಿ ನಾಗಸಂದ್ರ ಅಂತ ಏರಿಯಾ ಇದೆ ಬ್ಯಾಂಗ್ಳೂರ್ಗೆ. ಸೊ ಅಲ್ಲಿ ಕಂಪನಿ ವಿಸಿಟ್ ಮಾಡ್ಬೋದು. ಹೌದು. ಟೈಮಿಂಗ್ಸು ಮಾರ್ನಿಂಗ್ 10 ಇಂದ ಈವ್ನಿಂಗ್ 8 o'clock ವರೆಗೂ ನೀವು ವಿಸಿಟ್ ಮಾಡ್ಬೋದು. ಸೂಪರ್ ಸರ್. ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಬರೀ ಬ್ಯಾಂಗ್ಳೂರ್ ಮಾತ್ರ ಮಾಡೋದಾ ಅಥವಾ ಹೇಗೆ ಸರ್? ಸದ್ಯಕ್ಕೆ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಎಲ್ಲ ಕಡೆ. ಹೌದು. ಸೂಪರ್. ಸೊ ನೆಕ್ಸ್ಟ್ ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರಿ. ಸೊ ಇದು ಪ್ರೈಸ್ ಎಕ್ಸಾಕ್ಟ್ಲಿ ಇಂಟೀರಿಯರ್ ಕಾಸ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಬಂದಿದೆ ಅಂತ ಹೇಳಿ ಸರ್. ಸರ್, ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಏನು ನೋಡಿದ್ರೆ ಸಿವಿಲ್ ಕನ್ಸ್ಟ್ರಕ್ಷನ್ ಕಾಸ್ಟು ಇದು 1,70 lakhs ಆಗಿದೆ. ಆಮೇಲೆ ಇಂಟೀರಿಯರ್ಸು 15 lakhs ಆಗಿದೆ. ಇಂಟೀರಿಯರ್ಸ್ 15 lakhs ಬಂದಿದೆ. ಸೂಪರ್. ಓಕೆ ಸರ್, ಇವಾಗ ನೀವು ಒಂದು ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ, ಒಂದು ಪ್ರಾಜೆಕ್ಟ್ ಇವಾಗ ಕ್ಲೈಂಟ್ ಬರ್ತಾರೆ ನಿಮ್ಮ ಹತ್ರ, ಎಲ್ಲ ಓಕೆ ಆಯಿತು, ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ ಥರ ಒಂದು ಪ್ರೊಸೀಜರಿಂದ ಯಾವ ಥರ ಎಂಡ್ ಮಾಡ್ತೀರಾ ಸರ್? ಕರೆಕ್ಟ್ ಸರ್. ಫಸ್ಟು ಯಾವಾಗಲೂ ಅಷ್ಟೇ ನಮ್ಮ ಕಡೆಯಿಂದ ಒಂದು ಸೈಟ್ ವಿಸಿಟ್ ಇರುತ್ತೆ. ಸೊ ಆ ಸೈಟ್ ಎಲ್ಲಿದೆ, ರೋಡ್ ಲೆವೆಲ್ಗೆ ಕೆಳಗಡೆ ಇದೆಯಾ, ಮೇಲೆ ಇದೆಯಾ, ಸೊ ಬ್ಯಾಕ್ ಫಿಲ್ಲಿಂಗ್ ಏನು, ಅಪ್ರೋಚ್ ಹೆಂಗಿದೆ, ನನ್ನ ಮೆಟೀರಿಯಲ್ಸ್ ಅಂದರೆ ಹೆಂಗೆ ಡಂಪ್ ಮಾಡ್ಬೋದಾ ಇಲ್ವಾ, ಸೊ ಇವೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಫಸ್ಟ್ ನಾವು ಸೈಟ್ ವಿಸಿಟ್ ಮಾಡ್ತೀವಿ. ಸೈಟ್ ವಿಸಿಟ್ ಆದಮೇಲೆ ಕ್ಲೈಂಟ್ಗೂ ನಮಗೂ ಓಕೆ ಮಾಡ್ಬೋದು ಕನ್ಸ್ಟ್ರಕ್ಷನ್ ಅಂತಂದಾಗ, ಸೊ ನಾವು ಪ್ಲ್ಯಾನ್ ಕೊಡ್ತೀವಿ ಫಸ್ಟು. ಅದರಲ್ಲಿ ಅವ್ರ ರಿಕ್ವೈರ್ಮೆಂಟ್ ತಿಳ್ಕೊತೀವಿ, ಪ್ಲ್ಯಾನ್ಸ್ ಕೊಡ್ತೀವಿ, ಮಾಡಿಫಿಕೇಷನ್ ಇದ್ದರೆ ಮಾಡೋಣ. ಇದಾದಮೇಲೆ ಎಲಿವೇಷನ್ ಮಾಡ್ತೀವಿ, ಆಮೇಲೆ ಡಿಸೈನಿಂಗ್ ಮಾಡಿಸ್ತೀವಿ ಮುಖ್ಯವಾಗಿ. ಯಾಕಂದರೆ G+2 ಎಲ್ಲ ಕಟ್ಟಬೇಕಾದ್ರೆ ವಿತೌಟ್ ಡಿಸೈನ್ಸ್ ಮಾಡೋದು ಆ್ಯಕ್ಚುಲಿ ತಪ್ಪು, ಅದು ಮಾಡಬಾರ್ದು ಅದು. ಸೊ ಆ್ಯಸ್ ಪರ್ ಡಿಸೈನ್ಸೇ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡೋದು. 3D ಡಿಸೈನ್ ಆ್ಯಸ್ ವೆಲ್ as ಸ್ಟ್ರಕ್ಚರಲ್ ಡಿಸೈನ್ಸ್. ಓಕೆ. ಸೊ ಅದನ್ನು ಮಾಡಿ ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಮುಂದುವರಿಯೋದು. ಸರ್, ಪ್ರಾಜೆಕ್ಟ್ಸು ಎನಿ ಡೈಮೆನ್ಷನ್ಸ್ ಮಾಡ್ಕೊಡ್ತೀವಿ ನಾವು. ನಿಮಗೆ ಬರೀ ಇಂಟೀರಿಯರ್ಸ್ ಬೇಕಂದ್ರೆ ಇಂಟೀರಿಯರ್ ಮಾಡ್ಕೊಡ್ತೀವಿ, ಇಲ್ಲ ನಿಮಗೆ ಬರೀ ಕನ್ಸ್ಟ್ರಕ್ಷನ್ ಬೇಕಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ, ಇಲ್ಲ ನಮಗೆ ಬೋತ್ ಕನ್ಸ್ಟ್ರಕ್ಷನ್ ಆಸ್ ವೆಲ್ ಆಸ್ ಇಂಟೀರಿಯರ್ಸ್ ಬೇಕಂದ್ರೆ ಅದನ್ನು ಮಾಡಿಕೊಡ್ತೀವಿ. ಪ್ರೈಸಿಂಗ್ ಬಂದು ನಮ್ದು ಭಾಳ ಕಾಂಪಿಟೇಟಿವ್, ಭಾಳ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಇಂಟೀರಿಯರ್ಸು ಹಾಗೆ ಸೈಟ್ ವಿಸಿಟ್ ಮಾಡಿ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ತಿಳ್ಕೊಂಡು ಕೊಟೇಶನ್ ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಯಾವ್ಯಾವ ಬ್ರ್ಯಾಂಡ್ ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದೆ. ವೀಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ಮನೆ ಕಟ್ಟೋಕ್ಕೆ ವರ್ಷಾನುಗಟ್ಟಲೆ ದುಡ್ಡು ಕೊಟ್ಟಿರ್ತಾರೆ, ಮತ್ತು ಮನೆ ಕಟ್ಟಿದ್ಮೇಲೆ ವರ್ಷಾನುಗಟ್ಟಲೆ ಮನೇಲಿ ಜೀವನ ಮಾಡ್ತಾರೆ. ಬಟ್ ಕಟ್ಟೋ ಸಮಯದಲ್ಲಿ ಆ ಥರ ಬಿಟ್ಬಿಟ್ಟು
ಯಾರಿಗೋ ಪ್ಲ್ಯಾನ್ ಕೊಡ್ತಾರೆ, ಯಾರೋ ಮೇಸ್ತ್ರಿ ಹಿಡಿದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಅಂತ ಇಂಜಿನಿಯರ್ಸ್ ಇದ್ದಾರೆ. ದಯವಿಟ್ಟು ಒಬ್ಬ ಒಳ್ಳೆ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ರಿಕ್ವೈರ್ಮೆಂಟ್ಸ್ ತಿಳಿಸಿ ಆ ಪ್ರಕಾರ ಕಟ್ಕೊಳ್ಳಿ. ಲೈಫ್ ಲಾಂಗ್ ನೀವು ಆ ಮನೇಲಿ ಖುಷಿಯಾಗಿರ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.